ಹಾಯ್ ಎಲ್ಲರಿಗೂ. ಒಂದು ಗಳಿಗೆ ಕಥೆಯ 4ನೇ ಭಾಗ ಇದಾಗಿರುತ್ತೆ. ಇದು ಕೊನೆಯ ಭಾಗ ಆಗಿರುತ್ತೆ. ಈಗಾಗ್ಲೇ 3 ಭಾಗಗಳಾಗಿ ಈ ಕಥೆಯನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಕಥೆಗಳನ್ನ ಓದಿದ ನಂತರ ಈ ಕಥೆಯನ್ನ ಓದಲು ಶುರು ಮಾಡಿ. ಹಾಗಾದ್ರೆ ಕಥೆಯನ್ನ ಶುರು ಮಾಡುವ. ಮಧ್ಯಾಹ್ನ 12 ಗಂಟೆ. ಅವರೆಲ್ಲ ಮಂಜುನಾಥನ ದರ್ಶನ ಮುಗಿಸಿ ಪ್ರಸಾದ ಸ್ವೀಕರಿಸಿ ಲಾಡ್ಜಿಗೆ ಬಂದರು. ಚೈತನ್ಯ ಮತ್ತು ಶ್ರೀಕಂಠಯ್ಯ ಒಂದು ರೂಮ್ ಆರಿಸಿಕೊಂಡರೆ ವಿಶಾಖ ಮತ್ತು ನಟರಾಜ್ ಮತ್ತೊಂದು ರೂಮನ್ನ ಆರಿಸಿಕೊಂಡರು. ಮುಂಜಾನೆ 4 ಗಂಟೆಗೆ ಧರ್ಮಸ್ಥಳ ತಲುಪಿದ ಅವರು ದೇವಾಲಯದ ಹೊರಗಿರುವ ರಜತಾದ್ರಿ ಗೆಸ್ಟ್ ಹೌಸ್ ನಲ್ಲಿ ತಂಗಿದರು. ಚೈತನ್ಯ ಸುತ್ತಲೂ ಕಣ್ಣು ಹಾಯಿಸುತ್ತಾ ಅವರನ್ನೆಲ್ಲ ಗಡಿಬಿಡಿಯಲ್ಲಿ ರೂಮ್ಗೆ ಕರೆದುಕೊಂಡು ಹೋದ. ವಿಶಾಖ ಮತ್ತು ನಟರಾಜ್ಗೆ ಇವನ್ಯಾಕೆ ಹೀಗೆ ಗಡಿಬಿಡಿ ಮಾಡುತ್ತಿದ್ದಾನೆಂದು ಅರ್ಥವಾಗಲಿಲ್ಲ. ಕೇಳಿದರೆ ಬೇಗ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋದರೆ ಬೇಗ ದರ್ಶನವಾಗುತ್ತೆ, ಇಲ್ಲವಾದರೆ ತಡವಾಗುತ್ತೆಂದಿದ್ದ. ಇದು ಸುಳ್ಳು ಕಾರಣವೆಂಬುದು ಶ್ರೀಕಂಠಯ್ಯನವರಿಗೆ ಮಾತ್ರ ತಿಳಿದಿರುವ ವಿಚಾರ. ಅವರು ಮೊಮ್ಮಗನ ಸುಳ್ಳನ್ನ ಸಮರ್ಥಿಸಿದರು. ಆದರೆ ಇವರಿಗೆ ಮೊದಲ ಬಾರಿ ಧರ್ಮಸ್ಥಳಕ್ಕೆ ಬಂದಿದ್ದೇವೆ, ನಿಧಾನವಾಗಿ ಹೋಗೋಣ ಎಂಬ ಅಭಿಪ್ರಾಯ. ಇವರ ಅಭಿಪ್ರಾಯವನ್ನ ಅವನು ಅರ್ಧ ಒಪ್ಪಿದನಾದರೂ ಎಲ್ಲಿ ಇವರೆಲ್ಲ ಕಪಾಲಿಯ ಕೈಗೆ ಸಿಕ್ಕಿ ಬೀಳುತ್ತಾರೇನೋ ಎಂಬ ಭಯ. ಕಾರಣ, ಚೈತನ್ಯ ಕಪಾಲಿಯನ್ನು ಆಸನದಲ್ಲಿ ಇವನನ್ನು ಹಿಂಬಾಲಿಸುತ್ತಿರುವುದನ್ನ ನೋಡಿದ್ದ. ಆದರೆ ಈ ವಿಷಯವನ್ನ ವಿಶಾಖಗೆ ಹೇಳುವ ಆಗಿರಲಿಲ್ಲ. ಹೇಳಿದರೆ ಪೂರ್ತಿ ಸತ್ಯವನ್ನ ಹೇಳಬೇಕು, ಆಗ ತಾನೇ ಸಿಕ್ಕಿ ಬೀಳುವುದೆಂದು ಅವರಿಗೆ ಗೊತ್ತಿರುವ ವಿಷಯ. ಹಾಗಾಗಿ ವಿಶಾಖಳ ಅರಿವಿಗೆ ಬಾರದಂತೆ ಎಲ್ಲಾ ಕೆಲಸವನ್ನ ಮುಗಿಸಬೇಕೆಂದು ನಿರ್ಧರಿಸಿದ್ದ. ಅದಕ್ಕಾಗಿ ಸುಳ್ಳು ಹೇಳಿ ಧರ್ಮಸ್ಥಳದವರೆಗೂ ಅವರನ್ನ ಕರೆದುಕೊಂಡು ಬಂದಿದ್ದ. ಆದರೆ ಈಗ ಇವರ ನಿಧಾನ ಅವನಿಗೆ ಅನುಕೂಲವಾಗುತ್ತದೆಯೇನು ಎಂಬ ಭಯ ಶುರುವಾಯಿತು. ಶ್ರೀಕಂಠಯ್ಯ ಮೊಮ್ಮಗನ ಭಯ ಅರಿತು ಕಣ್ಣಲ್ಲಿ ಎಲ್ಲವನ್ನ ಹೇಳಿ ನಿಧಾನವಾಗಿಯೇ ಹೋಗೋಣ ಎಂದರು. ಅವರಿಗೂ ಖುಷಿಯಾಯಿತು. ಕೆಲ ಸಮಯ ವಿಶ್ರಾಂತಿ ಪಡೆದು ಅನಂತರ ಸ್ನಾನ ಮಾಡಿ ಹೊರಗಡೆ ತಿಂಡಿ ಮಾಡಿ ದೇವಸ್ಥಾನಕ್ಕೆ ಹೋದರು. ಅಲ್ಲಾಗಲೇ ದೊಡ್ಡ ಕ್ಯೂ ಆಗಿತ್ತು. ನಾನು ಹೇಳಿರ್ಲಿಲ್ವಾ ಎಂದು ಚೈತನ್ಯ ಹೇಳಿದ. ಏನಾಗಲ್ಲ, ನಿಧಾನಕ್ಕೆ ದರ್ಶನ ಆಗ್ಲಿ. ದೇವರ ದರ್ಶನಕ್ಕೆ ಯಾವತ್ತೂ ಅರ್ಜೆಂಟ್ ಮಾಡಬಾರ್ದು, ನಿಧಾನಕ್ಕಾದಷ್ಟು ಒಳ್ಳೇದು ಎಂದಳು ವಿಶಾಖ. ಮಮ್ಮಿ ಹೇಳಿದ್ಮೇಲೆ ಮುಗೀತು, ಯಾರೂ ಮಾತಾಡಬಾರ್ದು ಎಂದು ದೊಡ್ಡವಳಂತೆ ಮಾತನಾಡಲು ಹೋದ ಕೀರ್ತಿಯನ್ನು ನಟರಾಜ್ ಎತ್ತಿಕೊಂಡ. ಶ್ರೀಕಂಠಯ್ಯ ಮುಂದೆ ನಿಂತಿದ್ದರು. ಅವರ ಹಿಂದೆ ಕ್ರಮವಾಗಿ ವಿಶಾಖ, ನಟರಾಜ್, ಕೀರ್ತಿ, ಚೈತನ್ಯ ನಿಂತಿದ್ದರು. ಚೈತನ್ಯ ಕೀರ್ತಿಯೊಡನೆ ಅರಟುತ್ತಾ ನಟರಾಜನೊಡನೆ ಮಾತನಾಡುತ್ತಾ ಅವರಿಗರಿವಿಲ್ಲದ ಹಾಗೆ ಸುತ್ತಲೂ ನೋಡುತ್ತಿದ್ದ. ಕಪಾಲಿ ಹೋದ ಎಂದು. ಆದರೆ ಆ ಕ್ಯೂನಲ್ಲಿ ಅವನು ಕಾಣಲಿಲ್ಲ. ಚೈತನ್ಯನಿಗೆ ಸಣ್ಣ ಸಮಾಧಾನ, ಸದ್ಯ ಅವನಿಲ್ಲ. ಕ್ಯೂ ನಿಧಾನವಾಗಿ ಮುಂದೆ ಹೋಗುತ್ತಿತ್ತು. ಇವರೆಲ್ಲ ಅರಟುತ್ತಾ ಕೀರ್ತಿಯೊಂದಿಗೆ ತಮಾಷೆ ಮಾಡುತ್ತಾ ಮುಂದೆ ಹೋಗಲಾರಂಭಿಸಿದರು. ಚೈತನ್ಯನು ನಿಧಾನವಾಗಿ ಅವರ ಹಿಂದೆ ಮುಂದೆ ಬರುತ್ತಾ ಕಪಾಲಿಯನ್ನು ಹುಡುಕುತ್ತಿದ್ದ. ಆದರೆ ಅವನೆಲ್ಲೂ ಇರಲಿಲ್ಲ. ಆಸನದಿಂದ ಧರ್ಮಸ್ಥಳದವರೆಗೂ ಹಿಂಬಾಲಿಸಿಕೊಂಡು ಬಂದವನು ಧರ್ಮಸ್ಥಳದಲ್ಲಿ ಯಾಕೆ ಮಾಯವಾದ ಎಂದು ಯೋಚನೆ ಶುರುವಾಯಿತು. ಕಾಣದಂತೆ ಹಿಂಬಾಲಿಸ್ತಾ ಇದ್ನ, ಇಲ್ಲ ಕೆಲಸ ಆಗಲ್ಲ ಅಂತ ವಾಪಸ್ ಹೋದ್ನ, ಅಥವಾ ದೊಡ್ಡ ಕೆಡ್ಡ ಏನಾದ್ರೂ ರೆಡಿ ಮಾಡಿಟ್ಟಿದ್ದಾನ, ಛೇ ಏನೂ ಗೊತ್ತಾಗ್ತಿಲ್ಲ ಎಂದು ಯೋಚಿಸುತ್ತಲೇ ದರ್ಶನ ಪಡೆದು ಹೊರ ಬಂದವನಿಗೆ ಉತ್ತರಗಳು ಸಿಗಲಿಲ್ಲ. ಮತ್ತೆ ಎಲ್ಲ ಕಡೆ ಕಣ್ಣು ಹಾಯಿಸಿದ. ಕಪಾಲಿ ಎಲ್ಲೂ ಕಾಣಲಿಲ್ಲ. ಇವನು ಹೀಗೆ ಸಣ್ಣ ಭಯದಿಂದ ಕಣ್ಣು ಹಾಯಿಸುತ್ತಿರುವುದು ನಟರಾಜನ ಕಣ್ಣಿಗೆ ಬಿದ್ದು ಬಿಟ್ಟಿತು. ಚೈತನ್ಯ, ಏನಾಯ್ತು, ಯಾಕೆ ಎದುರುಕೊಂಡಿದ್ದೀರಾ? ಇವರ ಈ ಸಂಭಾಷಣೆಯನ್ನ ವಿಶಾಖ ಗಮನಿಸಲಿಲ್ಲ. ಅವಳು ಕೀರ್ತಿಯೊಂದಿಗೆ ಫೋಟೋ ಸೆಷನ್ಸ್ ಅಲ್ಲಿ ಬ್ಯುಸಿಯಾಗಿದ್ದಳು. ಇತ್ತ ಶ್ರೀಕಂಠಯ್ಯನವರಿಗೂ ಗಾಬರಿ, ಸತ್ಯ ತಿಳಿದರೆ. ಆದರೆ ಚೈತನ್ಯ ಮ್ಯಾನೇಜ್ ಮಾಡಿದ. ಅದು ಸಮುದ್ರತ ನೆನಪಾದ್ಲು. ಹೋದ್ ವರ್ಷ ಅವಳ ಜೊತೆ ಇಲ್ಲಿಗೆ ಬಂದಿದ್ದೆ, ಇಲ್ಲೆಲ್ಲ ಫೋಟೋ ತಕೊಂಡು ಖುಷಿ ಖುಷಿಯಾಗಿದ್ವಿ. ಅಂದ್ರಿವತ್ತು ಅವಳೇ ಇಲ್ಲ, ಜಗಳ ಮಾಡಿ ಬಿಟ್ಟೋದ್ಲು ಎಂದು ಅತ್ತ. ನಟರಾಜ್ ಮತ್ತು ಶ್ರೀಕಂಠಯ್ಯ ಅವನನ್ನು ಸಮಾಧಾನ ಮಾಡಲು ಮುಂದಾದರು. ಚೈತನ್ಯ ವಿಶಾಖಳ ಸುತ್ತಲೂ ಗಮನಿಸುತ್ತಿದ್ದ. ಕಪಾಲಿ ಎಲ್ಲೂ ಕಾಣಿಸಲಿಲ್ಲ. ಅಚ್ಚರಿ, ಇದೇನು ಅವನೆಲ್ಲೋದ? ಆ ಕಾಲೇಜ್ ಹುಡುಗ ಧರ್ಮಸ್ಥಳದ ತನಕ ಬಂದವರು ಈಗ ಎಲ್ಲೋದ್ರು ಎಂದು ಅಂದುಕೊಳ್ಳುತ್ತಲೇ ಅವರೊಡನೆ ವಾಪಸ್ ಗೆಸ್ಟ್ ಹೌಸ್ ತನಕ ಬಂದ. ಎಲ್ಲರೂ ತಮ್ಮ ತಮ್ಮ ರೂಮ್ಗೆ ವಾಪಸ್ಸಾದರು. ಕೀರ್ತಿ ರೂಮಿಗೆ ಕಾಲಿಡುತ್ತಿದ್ದಂತೆ ಅಪ್ಪನ ಕೊರಳಿಗೆ ಜೋತು ಬಿದ್ದು ಫೋಟೋ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಎಂದು ಅಪ್ಪನನ್ನ ಪೀಡಿಸಲಾರಂಭಿಸಿದರೆ ವಿಶಾಖ ಅತ್ತೆಗೆ ಕಾಲ್ ಮಾಡಿ ಎಲ್ಲಾ ವಿಚಾರಿಸಿಕೊಳ್ಳುತ್ತಿದ್ದಳು. ಅತ್ತೆ, ಈಗಷ್ಟೇ ದರ್ಶನ ಆಯ್ತು, ತುಂಬಾ ರಶ್ ಇತ್ತು. ಚೈತನ್ಯ ಬೇಗ ಹೋಗೋಣ ಅಂದ. ನಾವೇ ನಿಧಾನವಾಗಿ ಹೊರಟ್ವಿ. ಹೌದಾ, ಸರಿ ಬಿಡು, ಅರ್ಜೆಂಟ್ ಎಲ್ಲಾ ಮಾಡ್ಬೇಡಿ. ಆ ಕೀರ್ತಿನ ಹುಷಾರಾಗಿ ನೋಡ್ಕೊಳ್ಳಿ. ಮೊದ್ಲೇ ಅತಿ ಬುದ್ಧಿ ಅವಳದು, ಕಂಡಿದ್ದೆಲ್ಲ ಬೇಕು ಅಂತಾಳೆ, ಆಮೇಲೆ ತಪ್ಸ್ಕೊಂಡ್ರೆ ಕಷ್ಟ. ಈಗ ಬರುವಾಗ್ಲೂ ಅದು ಬೇಕು ಇದು ಬೇಕು ಅಂದ್ಲು. ನಾನೇ ಜೋರ್ ಮಾಡಿ ಕರ್ಕೊಂಡು ಬಂದೆ. ಆಮೇಲೆ ಊಟ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬೇಕು. ಸರಿ ಅಮ್ಮ,
ಅಂತೂ ಆ ಮಂಜುನಾಥ ಒಳ್ಳೇದು ಮಾಡಿದ್ರೆ ಸಾಕು. ನೀವೇನ್ ಅನ್ಕೊಂಡಿದ್ರಿ? ಊಟ ಆಯ್ತಾ? ಇಲ್ಲ ವಿಶಾಖ, 1 ಗಂಟೆಗೆ ಮಾಡ್ಬೇಕು ಅಂದುಕೊಂಡಿದ್ದೇನೆ. ಹೇಗೂ ನೀನು ನಿನ್ನೆ ಮಾಡಿಟ್ಟಿದ್ದ ಚಿತ್ರಾನ್ನದ ಗೊಜ್ಜು ಇದೆಯಲ್ಲ, ಅದ್ನೇ ಇವತ್ತಿನ ಅನ್ನಕ್ಕೆ ಬೆರೆಸ್ಕೊಂಡು ತಿಂತೇನೆ. ನೀನು ನನ್ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ತಿಳಿತಾ ಎಂದವರು ನಿಂಗೊಂದು ವಿಷಯ ಹೇಳೋದು ಮರ್ತೆ ನೋಡು. ಸತ್ಯಜಿತ್ ಮತ್ತೆ ಶ್ರೀನಿವಾಸ್ ಇಬ್ರು ಊರಿಗೆ ಹೋಗಿದ್ದಾರೆ. ಸತ್ಯಜಿತ್ ಅಜ್ಜಿಗೆ ಹುಷಾರಿಲ್ವಂತೆ, ಅದಕ್ಕೆ ಹೋಗುತ್ತಿದ್ದೇವೆ ಅಂದ್ರು ಎಂದು ಅವರಿಬ್ಬರ ಕುರಿತಾಗಿಯೂ ಸೊಸೆಗೆ ವರದಿ ಒಪ್ಪಿಸಿದರು. ಇಲ್ಲಿ ಅಪ್ಪ ಮಗಳು ಇವರ ಮಾತುಕತೆ ನೋಡುತ್ತಿದ್ದವರು, ವಿಶಾಖ ಏನಮ್ಮ ಇಲ್ಲೇ ಜಾಡೆಗಂಟು ಹಾಕಿದ್ದೀಯಾ ಎಂದು ಜೋರಾಗಿ ಸ್ವಲ್ಪ ಗಂಭೀರವಾಗಿ ಹೇಳಿದರು. ಅತ್ತೆಯೊಡನೆ ಮಾತನಾಡುತ್ತಿದ್ದ ವಿಶಾಖಗೆ ಇವರ ಆಟವೆಲ್ಲ ಹೊಸತಲ್ಲ. ಕೀರ್ತಿ ಅಜ್ಜಿ ಜೊತೆ ಮಾತಾಡ್ತೀಯಾ? ಅಜ್ಜಿ ಕರೆತಿದ್ದಾರೆ ಎಂದು ತಿರುಗಿ ಕೇಳಿದಳು. ಅಮ್ಮ ಈ ಮಾತು ಕೇಳುತ್ತಿದ್ದಂತೆ ಮಗಳು ಓಡಿ ಬಂದು ಅಮ್ಮನ ಮೊಬೈಲ್ ಕಿತ್ತುಕೊಂಡು, ಅಜ್ಜಿ ಎಲ್ಲಾ ಮೋಸ, ಮಮ್ಮಿ ನಂಗೇನು ಕೊಡ್ಸೇ ಇಲ್ಲ ಎಂದು ದೂರು ಕೊಡಲಾರಂಭಿಸಿದಳು. ವಿಶಾಖಗೆ ಸಣ್ಣ ನಗು. ನಟರಾಜ್ ಅವಳನ್ನೇ ನೋಡುತ್ತಿದ್ದ. ವಿಶಾಖಗೆ ಅವನ ನೋಟ ಹೊಸತಲ್ಲ. ಮದುವೆಯಾದಾಗಿನಿಂದ ಇಂದಿನವರೆಗೂ ನೋಡುತ್ತಲೇ ಇದ್ದಾಳೆ. ಏನು, ನಾವು ಧರ್ಮಸ್ಥಳದಲ್ಲಿದ್ದೇವೆ, ನೆನ್ಪಿದ್ಯಾ ಎಂದು ಕೇಳುತ್ತಲೇ ಅವನ ಪಕ್ಕ ಕುಳಿತಳು. ಸಮಾಧಾನನ ಎಂದು ಕೇಳಿದ. ನಿಂಗೆ ಹಣ ಸಿಗೋ ತನಕ ಸಮಾಧಾನ ಇಲ್ಲ, ನಂಗದೇ ಚಿಂತೆಯೇ ಆಗೋಗಿದೆ. ಶ್ಯಾಮ್ ಸುಂದರ್ ರಾವ್ ಆಫೀಸಿನಲ್ಲಿ ಕೆಲಸ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಈಗ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ನಟರಾಜ್ ಅವಳನ್ನ ತನ್ನ ಎದೆಗೆ ಎರಗಿಸಿಕೊಂಡು, ಎಲ್ಲಾ ಸರಿ ಹೋಗುತ್ತೆ, ಆರಾಮಾಗಿರು ಎಂದು ಅವಳ ಚಿಂತೆಯನ್ನು ದೂರ ಮಾಡಲು ಪ್ರಯತ್ನಿಸಿದನಾದರೂ ವಿಶಾಖಳ ಚಿಂತೆ ಹಣ ಸಿಗುವ ತನಕ ದೂರವಾಗುವುದಲ್ಲ ಎಂಬುದು ನಟರಾಜ್ಗೆ ಗೊತ್ತಿರುವ ವಿಷಯ. ಸರಿ, ಚೈತನ್ಯ ರೂಮ್ನಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ನೋಡ್ಕೊಂಡ್ ಬರ್ತೇನೆ, ಆಮೇಲೆ ಹಾಗೆ ಊಟಕ್ಕೆ ಹೋಗೋಣ ಎಂದು ಎದ್ದು ನಿಂತ ವಿಶಾಖ ಮಗಳನ್ನ ನೋಡಿದಳು. ದೊಡ್ಡ ಜಡೆ, ಸಣ್ಣ ಚುಟ್ಟ ಸೇರ್ಕೊಂಡು ಜಡೆಗಂಟು ಹಾಕಿತ್ತಿದ್ದಾರೆ ಎಂದು ನಗುತ್ತಾ ರೂಮ್ನಿಂದ ಹೊರಬಂದಳು. ಯಾರೂ ಕಾಣಲಿಲ್ಲ. ನೇರವಾಗಿ ಬಾಗಿಲು ಕೂಡ ಬಡಿಯದೆ ಅವನ ರೂಮಿನ ಒಳಗೆ ಕಾಲಿಟ್ಟಳು. ಚೈತನ್ಯ ಅಜ್ಜನೊಂದಿಗೆ ಖುಷಿ ಖುಷಿಯಾಗಿ ಮಾತನಾಡುತ್ತಿದ್ದ. ಏನೋ ನಡೆದಿದೆ ಎಂದು ಊಹಿಸಿದ ವಿಶಾಖ, ಏನಾಯ್ತು ಇಷ್ಟೊಂದು ಖುಷಿಯಾಗಿದ್ದೀಯೇ ಎಂದು ಕೇಳಿದಳು. ಚೈತನ್ಯನಿಗೆ ನಿಜವಾಗಿಯೂ ಖುಷಿಯಾಗಿತ್ತು. ಅದನ್ನೇ ಅವಳಿಗೂ ಹೇಳಿದ. ಸಮುದ್ರತ ಕಾಲ್ ಮಾಡಿದ್ಲು, ಸಾರಿ ಕೇಳಿದ್ಲು. ಅವಳ ಅಮ್ಮ ನಮ್ಮಿಬ್ಬರ ಮದುವೆಗೆ ಒಪ್ಕೊಂಡ್ರಂತೆ. ಅವನಿಗಾದ ಖುಷಿ, ಕಣ್ಣಲ್ಲಿರುವ ಆನಂದ ಬಾಷ್ಪ ವಿಶಾಖಗೆ ಅವನು ಸಮುದ್ರತಳನ್ನ ಎಷ್ಟು ಪ್ರೀತಿಸುತ್ತಿರಬಹುದೆಂದು ಹೇಳಿತ್ತು. ವಿಷಯ ತಿಳಿದು ಖುಷಿಯಿಂದ ಅವನೊಡನೆ ಪಾರ್ಟಿ ಕೇಳುತ್ತಾ ಕುಳಿತಾಳು. ಆದರೆ ಈಗಲೂ ಚೈತನ್ಯ ಅವಳಿಂದ ಅರ್ಧ ಸತ್ಯವನ್ನ ಮುಚ್ಚಿಟ್ಟಿದ್ದ. ಸಮುದ್ರತ ತನ್ನ ಮಗಳು ಎಂದು ಮಂಕಾಳಮ್ಮಳಿಗೆ ತಿಳಿದ ಮೇಲೆ ಆಕೆ ಪಶ್ಚಾತ್ತಾಪದಿಂದ ಬೆಂದು ಹೋದಳು. ಯಾವ ಮಗಳು ಸುಖವಾಗಿರ್ಲಿ ಅಂತ ಹರಸಿದ್ನೋ ಇಂದು ಅವಳ ಜೀವವನ್ನೇ ಕಿತ್ತುಕೊಳ್ಳೋಕೆ ಮುಂದಾಗ್ತಿದ್ದೆ. ನಾನೆಷ್ಟು ಕೆಟ್ಟವಳು, ನಾನೆಷ್ಟು ನೀಚಿ ಎಂದುಕೊಳ್ಳುತ್ತಾ ತಕ್ಷಣವೇ ಕಪಾಲಿಗೆ ಕಾಲ್ ಮಾಡಿ, ಕಪಾಲಿ ವಿಶಾಖ ಚೈತನ್ಯನ ಬಿಡು, ನಂಗೆಲ್ಲ ಹಣ ವಾಪಸ್ ಬಂತು ಎಂದಳು. ಕಪಾಲಿ ಎಂದಿನಂತೆ ಮರುಪ್ರಶ್ನೆ ಮಾಡದೆ ಸರಿ ಎಂದು ಒಪ್ಪಿದ. ಆದರೆ ಈ ವಿಷಯವನ್ನು ಚೈತನ್ಯ ವಿಶಾಖಗೆ ಹೇಳಲಿಲ್ಲ. ತನ್ನ ಕಷ್ಟವೂ ದೂರವಾಯಿತು, ವಿಶಾಖಗಿದ್ದ ಅಪಾಯವೂ ದೂರವಾಯಿತು ಎಂದು ಖುಷಿಯಿಂದ ಎಲ್ಲರೊಡನೆ ತನ್ನ ಸಂತೋಷವನ್ನ ಹಂಚಿಕೊಳ್ಳತೊಡಗಿದ. ವಿಶಾಖ ಕೆಲವೊತ್ತು ಅವನೊಡನೆ ಮಾತಾಡಿ ಇಬ್ಬರನ್ನ ಕರೆದುಕೊಂಡು ಊಟಕ್ಕೆ ಹೊರಟಳು. ಅವಳೊಂದಿಗೆ ನಟರಾಜ್ ಮತ್ತು ಕೀರ್ತಿ ಕೂಡ ಸೇರಿಕೊಂಡರು. ಐವರು ಸಂತೋಷದಿಂದ ಅರಟುತ್ತಾ ಊಟಕ್ಕೆ ಹೋಗುತ್ತಿದ್ದರು. ಆದರೆ ವಿಶಾಖಗೆ ಗೆಸ್ಟ್ ಹೌಸ್ ನಿಂದ ಹೊರಬಂದ ನಂತರ ಯಾರೋ ತನ್ನ ಬೆನ್ನು ನೋಡುತ್ತಿದ್ದಾರೆ ಎನಿಸಲು ಶುರುವಾಯಿತು. ಕ್ಷಣಕ್ಕೊಮ್ಮೆ ಹಿಂತಿರುಗಿ ನೋಡಲಾರಂಭಿಸಿದಳು. ಆದರೆ ಯಾರೂ ಕಾಣಲಿಲ್ಲ. ನಟರಾಜ್ ಅವಳು ಹೀಗೆ ಹಿಂತಿರುಗಿ ನೋಡುತ್ತಿರುವುದನ್ನು ಕಂಡು ಏನಾಯ್ತೆಂದು ಕೇಳಿದ. ಯಾರು ಹಿಂಬಾಲಿಸ್ತಾ ಇದ್ದಾರೆ. ನಟರಾಜ್ ಕೂಡ ಸುತ್ತಲೂ ನೋಡಿದ. ಅನುಮಾನಾಸ್ಪದ ರೀತಿಯಲ್ಲಿ ಯಾರೂ ಓಡಾಡುತ್ತಿರಲಿಲ್ಲ. ಬಹುಶಃ ನಿನ್ನ ಭ್ರಮೆ ಅನಿಸುತ್ತೆ, ಯಾರೂ ಹಿಂಬಾಲಿಸುತ್ತಿಲ್ಲ ಎಂದು ಅವಳ ಕೈ ಹಿಡಿದುಕೊಂಡ. ಅವಳಿಗೆ ಗಂಡನ ಮಾತೇ ಧೈರ್ಯ ಇರಬಹುದು ಎಂದು ಮತ್ತೆ ನಗುತ್ತಾ ಎಲ್ಲರೊಡನೆ ಬೆರೆತಳು. ಅವಳ ಹಿಂದೆ ನಡೆಯುತ್ತಿದ್ದ ಸತ್ಯಜಿತ್ ಸಣ್ಣ ವಿಕೃತ ನಗು ಬೀರಿ ಗೆಸ್ಟ್ ಹೌಸ್ ಒಳಗೆ ಓಡಿದ. ಶ್ಯಾಮ್ ಸುಂದರ್ ರಾವ್ ಆಗಷ್ಟೇ ಹೊರಗಡೆ ಟೀ ಕುಡಿದುಕೊಂಡು ಬಂದು ರಿಸೆಪ್ಷನಿಸ್ಟ್ ಬಳಿ ಇದ್ದ ದಿನಪತ್ರಿಕೆಯನ್ನ ಓದಲಾರಂಭಿಸಿದರು. ವಿಶಾಖ ಮತ್ತು ನಟರಾಜನ ಮಾತುಗಳು ಇದ್ದಕ್ಕಿದ್ದ ಹಾಗೆ ಅವರ ಕಿವಿಗೆ ಬಿದ್ದವು. ಇವರಿಗೆ ಅಚ್ಚರಿ, ಅರೆ ಇದು ಆ ವಿಶಾಖ ವಾಯ್ಸ್ ಅಲ್ವಾ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ತಿರುಗಿ ನೋಡಿದರು. ಹೌದು, ಅವಳೇ ವಿಶಾಖ. ನಟರಾಜ್, ಚೈತನ್ಯ, ಶ್ರೀಕಂಠಯ್ಯ ಮತ್ತು ಕೀರ್ತಿ ಗೆಸ್ಟ್ ಹೌಸ್ ಒಳಗೆ ಬರುತ್ತಿದ್ದರು. ಅವರನ್ನೆಲ್ಲ ಕಂಡ ಶ್ಯಾಮ್ ಸುಂದರ್ ರಾವ್ಗೆ ಅಂದು ಅವಳೊಡನೆ ನಡೆದುಕೊಂಡ ರೀತಿ ನೆನಪಾಯಿತು. ಅವಳು ಅತ್ತಿದ್ದು ನೆನಪಾಯಿತು. ಛೇ, ತಪ್ಪು ಮಾಡ್ಬಿಟ್ಟೆ, ಅವಳ ಜೊತೆ ಹಾಗೆ ನಡೆದುಕೊಳ್ಬಾರ್ದಿತ್ತು, ಪಾಪ ಎಷ್ಟು ನೊಂದ್ಕೊಂಡ್ಲೋ ಏನೋ ಎಂದು ಅನಂತರದ ದಿನಗಳಲ್ಲಿ ಅಂದುಕೊಂಡಿದ್ದರು. ಏನು ಮಾಡುವುದು, ಕ್ಷಮೆ ಕೇಳಿ ಕೆಲಸಕ್ಕೆ ಸೇರಿಸಿಕೊಳ್ಳಲಾಗುತ್ತದೆಯೇ? ನನ್ನ ವರ್ತನೆ ಕಂಡ ಮೇಲೆ ಅವಳು ಇಲ್ಲಿ ಕೆಲಸಕ್ಕೆ ಬರುವುದಿಲ್ಲ ಎನ್ನುವುದು ಅವರಿಗೆ ಗೊತ್ತಿರುವ ವಿಷಯ. ಆದರೆ ಎಲ್ಲಿಯಾದರೂ ಸಿಕ್ಕರೆ ಕ್ಷಮೆ ಕೇಳಲೇಬೇಕೆಂದು ಅಂದುಕೊಳ್ಳುತ್ತಲೇ ಧರ್ಮಸ್ಥಳದ ತನಕ ಬಂದರು. ಅವರು ಧರ್ಮಸ್ಥಳಕ್ಕೆ ಬಂದು 2 ದಿನಗಳಾಗಿತ್ತು.
ತಮ್ಮ ಎಲ್ಲಾ ಕೆಲಸದ ಒತ್ತಡಗಳಿಂದ ಕೆಲ ದಿವಸ ದೂರವಿರೋಣವೆಂದು ಫ್ಯಾಮಿಲಿ ಜೊತೆ ಬಂದಿದ್ದರು. ಇಂದು ವಾಪಸ್ ಬೆಂಗಳೂರಿಗೆ ಹೋಗುವ ತಯಾರಲ್ಲಿದ್ದರು. ಆಗ ನೋಡಿದರು ವಿಶಾಖ ಮತ್ತು ಅವಳ ಕುಟುಂಬವನ್ನ. ಒಂದು ಕ್ಷಣ ಅವಳನ್ನು ಕಂಡು ಖುಷಿಯಾದರೂ ಮಾತನಾಡಿಸುವುದು ಬೇಡವೇನು ಎಂದು ಹಿಂಜರಿದರು. ಅವಳ ಕೋಪ ಬೆರೆತ ಕಣ್ಣೀರಿನ ನೆನಪು ಅವರನ್ನ ತಡೆದಿತ್ತು. ಆದರೆ ವಿಶಾಖ ಕಂಡು ಬಿಟ್ಟಳು. ನಟರಾಜ್, ಅಲ್ನೋಡು, ಅವರೇ ಶ್ಯಾಮ್ ಸುಂದರ್ ರಾವ್ ಎಂದು ದಿನಪತ್ರಿಕೆ ಓದುತ್ತಿದ್ದ ಶ್ಯಾಮ್ ಸುಂದರ್ ರಾವ್ರನ್ನು ಕಂಡು ತೋರಿಸಿದಳು. ಅವರೇನಾ? ಹೌದು ಎಂದ ವಿಶಾಖ. ಮಾತನಾಡಿಸೋಣ ಎಂದು ಗಂಡ ಮತ್ತು ಮಗಳೊಂದಿಗೆ ಅವರಲ್ಲಿದ್ದಲ್ಲಿಗೆ ಬಂದಳು. ನಮಸ್ತೆ ಸರ್, ಒಮ್ಮೆ ಬೆಚ್ಚಿದರು ಶ್ಯಾಮ್ ಸುಂದರ್ ರಾವ್. ಹಾ, ಯಾರು ಎಂದು ನೋಡುತ್ತಾ ನೋಡಿದವರು ತಾವು ಅವಳನ್ನ ಮೊದಲು ನೋಡಿಯೇ ಇಲ್ಲವೆಂಬಂತೆ ಮಾತನಾಡಿಸಿದರು. ಅರೆ ವಿಶಾಖ, ನೀನೇನಿಲ್ಲಿ? ಇವರು ನಿನ್ನ ಗಂಡನ? ಹೌದು ಸರ್, ಇವರು ನನ್ನ ಗಂಡ ನಟರಾಜ್, ಇವಳು ಮಗಳು ಕೀರ್ತಿ ಎಂದು ಖುಷಿಯಿಂದ ಪರಿಚಯಿಸಿದ ವಿಶಾಖ. ನಾವು ಧರ್ಮಸ್ಥಳಕ್ಕೆ ಬಂದಿದ್ವಿ ಎಂದವಳು. ನೀವು ಯಾವಾಗ ಧರ್ಮಸ್ಥಳಕ್ಕೆ ಬಂದಿದ್ರಿ ಎಂದು ಕೇಳಿದಳು. ನಾನ್ ಬಂದು 2 ದಿವಸ ಆಯ್ತು. ಈಗ ಸಂಜೆ 7 ಗಂಟೆಗೆ ಹೊರಡ್ಬೇಕು ಎಂದು ಟೈಮ್ ನೋಡಿದವರು, ನೋಡಿ ಆಗ್ಲೇ 6 ಆಗೋಯ್ತು ಎಂದು ಬರ್ತೇನೆ ಎಂದು ಹೊರಟರು. ಅವರಿಗೆ ಕ್ಷಮೆ ಕೇಳಲು ಧೈರ್ಯ ಸಾಲಲಿಲ್ಲ. ಸರಿ ಸರ್, ನೀವು ನಿಮ್ಮ ಜರ್ನಿ ತಯಾರಿ ಮಾಡ್ಕೊಳ್ಳಿ ಎಂದು ಖುಷಿಯಿಂದಲೇ ಮಾತನಾಡಿಸಿ ಕಳುಹಿಸಿದಳು. ಅವರ ಜೊತೆ ಮಾತಾಡೋ ಅವಶ್ಯಕತೆ ಇತ್ತ ಎಂದು ನಟರಾಜ್ ಶ್ಯಾಮ್ ಸುಂದರ್ ರಾವ್ ಮುಂದೆ ಹೋದ ತಕ್ಷಣ ಕೇಳಿದ. ಹೆಂಡತಿಯನ್ನು ಸಮಯ ಪ್ರಜ್ಞೆ ಇಲ್ಲದವಳು ಎಂದು ಕರೆದ ಶ್ಯಾಮ್ ಸುಂದರ್ ರಾವ್ ಮೇಲೆ ಸಿಟ್ಟಿನ್ನು ಹಾಗೆಯೇ ಇತ್ತು. ಅಪ್ಪನ ಜೊತೆ ಮಗಳು ಸೇರಿಕೊಂಡಳು. ಹೌದು ಮಮ್ಮಿ, ನೀನು ಅತ್ತಿದ್ದನ್ನ ನಾನು ನೋಡಿದ್ದೇನೆ. ಅವರಿಬ್ಬರ ಮಾತುಗಳು ಅವಳ ಕಣ್ಣುಗಳನ್ನ ಒದ್ದೆ ಮಾಡಿದವು. ಯಾವ ಪ್ರತಿಕ್ರಿಯೆ ನೀಡದೆ ರೂಮಿಗೆ ನಡೆದಳು. ಮಮ್ಮಿ ಯಾಕ ಆಗೋದ್ಲು? ವಿಶಾಖ ನಿರ್ಗಮನದ ನಂತರ ತಟ್ಟನೆ ಕೇಳಿದಳು. ಮಮ್ಮಿಗೆ ಆ ಮನುಷ್ಯ ಬೇಜಾರ್ ಮಾಡದೆ ಅದಕ್ಕೆ ಬಾ ನಾವೀಗ ರೂಮ್ಗೆ ಹೋಗೋಣ ಎಂದು ಮಗಳನ್ನ ಕರೆದುಕೊಂಡು ರೂಮಿಗೆ ಹೋದ. ಅಲ್ಲಿ ವಿಶಾಖ ಚೆಲ್ಲಾಪಿಲ್ಲಿ ಆಗಿದ್ದ ತನ್ನ ಬ್ಯಾಗ್ ಅನ್ನ ಗರಬಡಿದವಳಂತೆ ನೋಡುತ್ತಿದ್ದಳು. ಇವರಿಬ್ಬರಿಗೂ ಅಚ್ಚರಿ. ಅರೆ ಏನಿದು, ಯಾರು ಹರಡದಾಕಿದ್ದು ಎಂದು ನಟರಾಜ್ ಕೇಳಿದ. ವಿಶಾಖ ಬಾಯ್ಬಿಟ್ಟಳು. ನಟರಾಜ್, ನಾವು ಮಧ್ಯಾಹ್ನ ಹೊರಡ ಹೋಗ್ಬೇಕಾದ್ರೆ ನಿನ್ನ ಕೈಯಿಂದ ಕೀ ಬಿದ್ದೋಗಿತ್ತು. ನಿಂಗೆ ಗೊತ್ತಾಗಿರ್ಲಿಲ್ಲ. ನಾನು ಗಡಿಬಿಡಿ ಮಾಡ್ದೆ. ನೀನು ಕೀ ಹಾಕ್ದವನು ಇಲ್ಲೇ ಬೀಳಿಸ್ಬಿಟ್ಟು ಬಂದೆ. ಈಗ ನೋಡು, ಯಾರು ನಮ್ಮ ರೂಮ್ಗೆ ಬಂದಿದ್ರು, ಏನೇನೋ ಹುಡುಕಿದ್ರು. ಸಿಟ್ಟಿತ್ತು ಅವಳ ಧ್ವನಿಯಲ್ಲಿ. ನಿಂಗೂ ಗೊತ್ತಾಯ್ತಾ ಇತ್ತು ನಾ ಕೀ ಬೀಳಿಸಿದೆ ಅಂತ ಎಂದು ನಟರಾಜ್ ಅವಳ ಪಕ್ಕ ಕುಳಿತುಕೊಂಡು ಕೇಳಿದ. ಹೇಗೆಂದ್ರೆ? ಬೀಗಕ್ಕೆ ಇತ್ತು ಕೀ. ನಟರಾಜ್ ಗಡಿಬಿಡಿಯಲ್ಲಿ ಮರೆತು ತಪ್ಪು ಮಾಡಿದ್ದ. ಸರಿ, ಸಾರಿ. ಈಗ ಏನಾದ್ರೂ ಕದ್ಕೊಂಡು ಹೋಗಿದ್ದಾನೋ ಇಲ್ವೋ ಅಂತ ನೋಡೋಣ ಎಂದು ಕ್ಷಮೆ ಕೇಳುತ್ತಲೇ ಬ್ಯಾಗ್ ಅನ್ನ ಸರಿಯಾಗಿ ಪರಿಶೀಲಿಸಲಾರಂಭಿಸಿದ. ಕೀರ್ತಿ ಅಳುಮುಖವಾಗಿದ್ದ ಅಮ್ಮನ ಬಳಿ ಬಂದು, ಮಮ್ಮಿ ಅಳಬಾರ್ದು, ಪಪ್ಪ ಹುಡುಕುತ್ತಾನೆ ಎಂದು ಸಮಾಧಾನ ಮಾಡಿದಳು. ವಿಶಾಖ ಮಗಳ ವಯಸ್ಸು ಮೀರಿದ ಮಾತುಗಳನ್ನ ಕೇಳಿ ಇನ್ನಷ್ಟು ಕಣ್ಣೀರಾದಳು. ಆದರೆ ಆನಂದ ಅದನ್ನು ಆವರಿಸಿತು. ಅಷ್ಟೊತ್ತಿಗೆ ನಟರಾಜನ ಪರಿಶೀಲನೆ ಮುಗಿದಿತ್ತು. ಎಲ್ಲ ಹಾಗೆ ಇದೆ, ಯಾವುದನ್ನು ಕದ್ಕೊಂಡು ಹೋಗಿಲ್ಲ. ವಿಶಾಖ ಗಂಡನ ಜೊತೆ ಮಾತನಾಡದೆ ಸಿಟ್ಟು ಮಾಡಿಕೊಂಡು ಬಾತ್ರೂಮ್ಗೆ ಹೋದಳು. ಬ್ಯಾಡ್ ಪಪ್ಪ, ವೆರಿ ಬ್ಯಾಡ್ ಎನ್ನಲು ಶುರು ಮಾಡಿದಳು ಕೀರ್ತಿ. ನಟರಾಜ್ ಅವಳೊಡನೆ ಆಡಬೇಕೆಂದುಕೊಂಡ. ಅಷ್ಟರಲ್ಲಿ ಚೈತನ್ಯ ಅವರನ್ನ ಮಾತನಾಡಿಸುತ್ತಾ ರೂಮಿಗೆ ಬಂದ. ಹೊರಗಡೆ ಹೋಗೋಣ, ಬರ್ತೀರಾ? ಇಲ್ಲ, ಇಷ್ಟೊತ್ತು ಬಾಹುಬಲಿ ನೋಡೋಕೆ ಹೋಗಿದ್ವಲ್ಲ, ಈಗೆಲ್ಲೂ ಬೇಡ ಎಂದು ಆಯಾಸ ತೋರಿಸಿದ ನಟರಾಜ್. ಹೌದು, ನಾನು ಬರ್ತೇನೆ ಅಂದ್ರು, ಮಮ್ಮಿ ಮಾತ್ರ ಬರಲ್ಲ ಎಂದು ಕೀರ್ತಿ ಹೇಳಿದಳು. ನಟರಾಜನ ಮುಖದಲ್ಲಿ ಬೇಸರವಿತ್ತು. ಏನಾಯ್ತು, ಯಾಕೆ ಬೇಜಾರಲ್ಲಿದ್ದೀರಾ ಎಂದು ಕೇಳಿದ ಚೈತನ್ಯ. ನಟರಾಜ್ ಎಲ್ಲವನ್ನ ಹೇಳಿ, ನಮ್ಮ ಅದೃಷ್ಟ, ಬಂದವನು ಏನನ್ನೂ ಕದ್ಕೊಂಡು ಹೋಗಿಲ್ಲ ಎಂದ. ಚೈತನ್ಯ ಒಂದು ಕ್ಷಣ ಗಾಬರಿಯಾದ. ಅವನು ಅನುಮಾನಗಳು ಕಪಾಲಿ ಮತ್ತು ಸತ್ಯಜಿತ್ತಿನ ಮೇಲೆ ಬಿದ್ದವು. ಆದರೆ ಮಂಕಾಳಮ್ಮ ಚೈತನ್ಯನನ್ನ ಬಿಡು ಎಂದು ಕಪಾಲಿಗೆ ಹೇಳಿದ್ದಾಳೆಂದು ಸ್ವತಃ ಸಮುದ್ರದಲ್ಲೇ ಹೇಳಿದ್ದಳು. ಹಾಗಾಗಿ ಒಳ ಬಂದವನು ಕಪಾಲಿ ಆಗಿರಲಾರ ಎಂಬ ನಿರ್ಧಾರಕ್ಕೆ ಬಂದನಾದರೂ ಸತ್ಯಜಿತ್ನನ್ನ ತೆಗೆದು ಹಾಕುವ ಆಗಿರಲಿಲ್ಲ. ಒಂದು ವೇಳೆ ಅವನು ಇಲ್ಲೇ ಉಳ್ಕೊಂಡು ನಟರಾಜನ ತಪ್ಪನ್ನ ಯೂಸ್ ಮಾಡ್ಕೊಂಡ ಎಂದು ಮನದಲ್ಲಿ ಅಂದುಕೊಳ್ಳುತ್ತಲೇ ಸುತ್ತಲೂ ನೋಡಿ ಅವನ ಮನಸ್ಸು ಸತ್ಯಜಿತ್ನ ಮನಸ್ಸನ್ನ ಓದುವ ಪ್ರಯತ್ನ ಮಾಡಲಾರಂಭಿಸಿತು. ಒಳ ಬಂದವನು ಕದ್ದುಕೊಂಡು ಹೋಗಿಲ್ಲವೆಂದರೆ ಯಾವುದೋ ಕೆಟ್ಟ ಉದ್ದೇಶದಿಂದಲೇ ಬಂದಿರುತ್ತಾನೆ. ಹೀಗೆ ಪ್ರವಾಸಕ್ಕೆ ಬರುವವರು ಅಮೂಲ್ಯವಾದ ವಸ್ತುಗಳನ್ನ ತರೋದಿಲ್ಲ. ಇದು ಕಾಮನ್ ಸೆನ್ಸ್. ಹೀಗಿದ್ಮೇಲೆ ರೂಮಿಗೆ ಬಂದು ಹೋಗಿದ್ದಾನೆ ಅಂದ್ರೆ ಏನರ್ಥ? ಬಂದವನ ಕಣ್ಣು ಬೇರೆ ಯಾವುದರ ಮೇಲೋ ಇತ್ತು ಅಥವಾ ಇದೆ ಎಂದು ಆಲೋಚಿಸಲಾರಂಭಿಸಿದ ಚೈತನ್ಯನ ದೃಷ್ಟಿ ಬಿದ್ದಿದ್ದು ಸತ್ಯಜಿತ್ನ ಮೇಲೆ. ಹೌದು, ಅವನೇ ಎಂದು ಮನದಲ್ಲಿ ಖಚಿತಪಡಿಸಿಕೊಂಡವನು ನಾನ್ ಬಂದೆ ಈಗ ಎಂದು ಹೊರಹೋದ. ವಿಶಾಖ ಇಷ್ಟು ಹೊತ್ತು ಬಾತ್ರೂಮಿನಿಂದಲೇ ಎಲ್ಲವನ್ನೂ ಕೇಳಿಸಿಕೊಂಡಿದ್ದಳು. ನಟರಾಜ್, ನಾವಿವತ್ತೇ ಮನೆಗೋಗೋಣ ಎಂದಳು. ಅವಳ ಈ ಅನಿರೀಕ್ಷಿತ ನಿರ್ಧಾರ ಅಪ್ಪ ಮಗಳನ್ನ ಗಾಬರಿಗೆ ದೂಡಿತು. ಮಮ್ಮಿ ಎಂದು ಕೀರ್ತಿ ರಾಗ ತೆಗೆಯಲಾರಂಭಿಸಿದರೆ ನಟರಾಜ್ ಯಾಕೆಂದು ಕೇಳುತ್ತಾ ಅವಳ ನಿರ್ಧಾರವನ್ನ ಬದಲಾಯಿಸಲು ಪ್ರಯತ್ನಿಸಲಾರಂಭಿಸಿದ. ಆದರೆ ವಿಶಾಖ ಕೇಳಲಿಲ್ಲ. ತನ್ನ ನಿರ್ಧಾರವನ್ನು ಮತ್ತೆ ಮತ್ತೆ ಒತ್ತಿ ಹೇಳಿದಳು.
ನಟರಾಜನಿಗಿದು ಸಮಸ್ಯೆಯಾಯಿತು. ಕೀರ್ತಿಗಂತೂ ದೊಡ್ಡ ನಷ್ಟ. ಆಗ ಶ್ಯಾಮಸುಂದರ್ ರಾವ್ ಕೆಮ್ಮಿ ಬಾಗಿಲಲ್ಲಿ ತಾನಿದ್ದೇನೆಂದು ತೋರಿಸಿಕೊಂಡರು. ಅವರನ್ನು ಕಂಡ ನಟರಾಜ್ ಮುಖ ಗಂಟು ಹಾಕಿದ. ಕೀರ್ತಿ ಮುಖ ತಿರುಗಿಸಿ ಕೂತಾಳು. ವಿಶಾಖ ನಗುತ್ತಾ ಮಾತನಾಡಿಸಿದಳು. ನನ್ನ ರೂಮ್ ಇಲ್ಲೇ ಪಕ್ಕದಲ್ಲೇ ಇತ್ತು, ನಂಗೆ ಗೊತ್ತಿರ್ಲಿಲ್ಲ. ಈಗ ನಿಮ್ಮ ಮಾತುಗಳನ್ನ ಕೇಳಿ ಹೊರಗ್ ಬಂದು ನೋಡ್ದೆ ಎಂದವರು. ಈ ಕಾರ್ಡ್ ತಗೋ, ಬೆಂಗಳೂರಿಗೆ ಬಂದ ಮೇಲೆ ಒಂದ್ಸಾರಿ ನಮ್ಮನೆಗೆ ಬನ್ನಿ ಎಂದು ಅವಳ ಕುಟುಂಬವನ್ನ ಆಹ್ವಾನಿಸಿ ನಾನಿನ್ನೂ ಬರ್ತೇನೆ ಎಂದು ಅಲ್ಲೇ ನಿಂತಿದ್ದ ಹೆಂಡತಿಯ ಜೊತೆ ನಡೆದರು. ವಿಶಾಖ ಶ್ಯಾಮಸುಂದರ್ ರಾವ್ ಕೊಟ್ಟ ಕಾರ್ಡ್ ಅನ್ನ ನಟರಾಜನಿಗೆ ಕೊಟ್ಟು, ನಾನು ಚೈತನ್ಯನ ಜೊತೆ ಮಾತಾಡ್ಕೊಂಡು ಬರ್ತೇನೆ, ಇವತ್ತು ರಾತ್ರಿನೇ ಹೋಗೋಣ ಎಂದು ರೂಮಿನ ಹೊರ ನಡೆದಳು. ಅಪ್ಪ ಮಗಳು ಇಬ್ಬರು ಬೇಸರದ ಮುಖ ಮಾಡಿಕೊಂಡು ಬಾ ಮಮ್ಮಿನ ಒಪ್ಸೋಣ ಎನ್ನುತ್ತಾ ರೂಮಿನಿಂದ ಪಕ್ಕದ ರೂಮಿಗೆ ಬೀಗ ಹಾಕದೆಯೇ ಹೋದರು. ಇಂತಹ ಒಂದು ಅವಕಾಶಕ್ಕಾಗಿಯೇ ಕಾಯುತ್ತಾ ಆ ರೂಮುಗಳ ಸಾಲಿನ ಕೋಣೆಯಲ್ಲಿ ಮುಖಮರೆಸಿ ನಿಂತಿದ್ದ ಸತ್ಯಜಿತ್ ಆ ರೂಮಿಗೆ ಬಂದು ತನ್ನ ಕೆಲಸವನ್ನು ಕ್ಷಣಾರ್ಧದಲ್ಲಿ ಮುಗಿಸಿದ. ಸತ್ಯಜಿತ್ 4 ದಿವಸಗಳ ನಂತರ ಕಾಲೇಜಿಗೆ ಬಂದ. ಅಜ್ಜಿಗೆ ಹುಷಾರಿಲ್ಲವೆಂದು ಸುಳ್ಳು ಹೇಳಿ ವಿಶಾಖಳನ್ನ ಹಿಂಬಾಲಿಸಿಕೊಂಡು ಹೋದ ಸತ್ಯಜಿತ್ ನನ್ನು ಕಪಾಲಿ ಅರ್ಧದಲ್ಲೇ ಬಿಟ್ಟು ಹೋಗಿದ್ದ. ಮಂಕಾಳಮ್ಮನ ಮಗಳ ರಹಸ್ಯ ಅಕಸ್ಮಾತ್ ಅವಳಿಗೆ ಸಮುದ್ರತೆಗೆ ತಿಳಿದು ಚೈತನ್ಯನ ಸಾಲದ ಸಮಸ್ಯೆ ಪರಿಹಾರವಾಗಿತ್ತು. ಆ ಕೂಡಲೇ ಮಂಕಾಳಮ್ಮ ಅವನಿಗೆ ಫೋನ್ ಮಾಡಿ ಚೈತನ್ಯ ಮತ್ತು ವಿಶಾಖಳನ್ನ ಬಿಟ್ಟು ಬಿಡು ಎಂದಿದ್ದಳು. ಕಪಾಲಿಯೂ ಅಷ್ಟೇ, ಅವಳು ಹೇಳಿದ್ದನ್ನ ಶಿರಸವಸಿಯಂತೆ ಪಾಲಿಸಿದ. ಯಾವ ಪ್ರಶ್ನೆ ಮಾಡದೆ ಸತ್ಯಜಿತ್ ನನ್ನು ಬಿಟ್ಟು ಬೆಂಗಳೂರಿಗೆ ವಾಪಸ್ಸಾದ. ಕಪಾಲಿ ಹೋಗಿದ್ದು ಸತ್ಯಜಿತ್ನನ್ನ ನಿರಾಳನನ್ನಾಗಿ ಮಾಡಿತು. ಇನ್ನು ಮುಂದೆ ಕಪಾಲಿಯ ತೊಂದರೆ ಇಲ್ಲ, ಸಿಕ್ಕಿ ಬಿಡುತ್ತೇನೆಂಬ ಭಯವಿಲ್ಲ. ವಿಶಾಖಳ ಅರಿವಿಗೆ ಬಾರದಂತೆ ಅವಳನ್ನು ಹಿಂಬಾಲಿಸಿ ತನ್ನ ಆಸೆಯನ್ನ ಈಡೇರಿಸಿಕೊಂಡರಾಯಿತು ಎಂದುಕೊಂಡು ಅವಳನ್ನ ಹಿಂಬಾಲಿಸಲಾರಂಭಿಸಿದ. ವಿಶಾಖ ಧರ್ಮಸ್ಥಳದ ಮಂಜುನಾಥನ ದರ್ಶನ ಪಡೆಯಲು ಹೋದಾಗ ಅವನು ಒಳಗೆ ಹೋಗಲಿಲ್ಲ. ಅಲ್ಲಿ ಜನರ ನಡುವೆ ನೂಕುನುಗ್ಗಲು ಆರಂಭವಾಗಿ ಕೊನೆಗೆ ವಿಶಾಖಳ ಕಣ್ಣಿಗೆ ಬಿದ್ದರೆ ಎಂಬ ಭಯದಿಂದ ಗೆಸ್ಟ್ ಹೌಸ್ ನಲ್ಲಿ ಉಳಿದುಕೊಂಡ. ಮಧ್ಯಾಹ್ನದವರೆಗೂ ಕಾದ ಸತ್ಯಜಿತ್ ವಿಶಾಖ ಮತ್ತು ಉಳಿದವರು ದೇವಸ್ಥಾನದಿಂದ ಬಂದು ಊಟಕ್ಕೆ ಹೊರಗಡೆ ಹೋಗುವಾಗ ಅವಳನ್ನು ಸ್ವಲ್ಪ ದೂರದವರೆಗೆ ಹಿಂಬಾಲಿಸಿ ಗೆಸ್ಟ್ ಹೌಸ್ ಒಳಗೆ ಓಡಿದ. ಕಾರಣ ಸತ್ಯಜಿತ್ ಕಣ್ಣಿಗೆ ನಟರಾಜನ ಖಾಲಿ ಕೈ ಬಿದ್ದಿತ್ತು. ಅರೆ ಇದೇನು, ಕೀ ಎಲ್ಲಿ ಎಂದು ತನ್ನೊಳಗೆ ಕೇಳಿಕೊಂಡವನ ತಲೆಯಲ್ಲಿ ಹೊಸ ಯೋಚನೆಯೊಂದು ಒಳೆಯಿತು. ಮರುಕ್ಷಣವೇ ಅವರಿಗೆ ಇದ್ದ ಗೆಸ್ಟ್ ಹೌಸ್ ನ ರೂಮಿನ ಒಳಗೆ ಓಡಿದ ಸತ್ಯಜಿತ್ ಕಣ್ಣಿಗೆ ಬಿದ್ದದ್ದು ಫ್ಲೋರ್ ನಲ್ಲಿ ಬಿದ್ದಿದ್ದ ಕೀ. ಸಣ್ಣ ಗೆಲುವಿನ ನಗು ಅವನ ಮುಖದಲ್ಲಿ ಹಾದು ಹೋಯಿತು. ಸುತ್ತಲೂ ಕಣ್ಣು ಹಾಯಿಸದೆ ಕೀ ಎತ್ತಿಕೊಂಡು ತನ್ನ ರೂಮ್ಗೆ ಹೋಗುತ್ತಿರುವವನಂತೆ ರೂಮಿನ ಕೀ ತೆರೆದು ಒಳಬಂದ. ಅಲ್ಲೇನೂ ಇರಲಿಲ್ಲ. ಒಂದು ಬ್ಯಾಗ್, ಕಬೋರ್ಡಿನಲ್ಲಿ ಹ್ಯಾಂಗರಿಗೆ ತೂಗು ಹಾಕಿದ್ದ 1-2 ಬಟ್ಟೆಗಳು. ಸತ್ಯಜಿತ್ಗೆ ಬೇಕಾಗಿದ್ದು ಇಷ್ಟೇ. ಅವನನ್ನೆನ್ನೊಂದು ಕದ್ದಕೊಂಡು ಹೋಗಲು ಬಂದವನಲ್ಲ. ಕೇವಲ ವಿಶಾಖಳ ಬಟ್ಟೆಗಳನ್ನ ನೋಡಿ ತನ್ನ ಕೆಲ ವಿಕೃತ ಕೋರಿಕೆಗಳನ್ನ ತೀರಿಸಿಕೊಳ್ಳಲು ಬಂದಿದ್ದ. ಬ್ಯಾಗ್ನ ಜಿಪ್ಪು ತೆರೆದು ಅದರಲ್ಲಿದ್ದ ಅವಳ ಎಲ್ಲಾ ಬಟ್ಟೆಗಳನ್ನ ಒಂದೊಂದೇ ತೆಗೆದು ಅದನ್ನು ತನ್ನ ಮೂಗಿನ ಹತ್ತಿರ ತಂದು ಆ ಬಟ್ಟೆ ವಾಸನೆಯನ್ನ ಸವಿಯುತ್ತಾ ಒಂದು ತರಹದ ವಿಕೃತನಂದ ಅನುಭವಿಸಲಾರಂಭಿಸಿದ. ಅವನಿಗದೆಲ್ಲ ಸಾಕಾಗಲಿಲ್ಲ. ವಿಕೃತ ಮತ್ತೊಂದು ಹಂತವನ್ನ ತಲುಪಿತ್ತು. ತನ್ನ ಮೊಬೈಲ್ ತೆಗೆದುಕೊಂಡು ಬಾತ್ರೂಮ್ಗೆ ಹೋದ. ಅಲ್ಲಿ ಮೇಲೆ ಸಣ್ಣ ಕಿಟಕಿ ಇತ್ತು. ಹೆಚ್ಚಾಗಿ ಯಾರು ಅದನ್ನ ಗಮನಿಸುವುದಿಲ್ಲವೆಂಬುದು ಸತ್ಯಜಿತ್ಗೆ ಗೊತ್ತಿರುವ ಸಂಗತಿ. ಅಲ್ಲಿ ಅವನು ತನ್ನ ಮೊಬೈಲ್ ನ ಕ್ಯಾಮೆರಾ ಆನ್ ಮಾಡಿಟ್ಟು ಹೋದ. ಗಂಟೆಗಳ ಕಾಲ ಹಾಗೆಯೇ ಆನ್ ಇದ್ದ ಕ್ಯಾಮೆರಾದಲ್ಲಿ ವಿಶಾಖ ಬಾತ್ರೂಮ್ಗೆ ಬಂದಿದ್ದು, ಬಟ್ಟೆ ಬದಲಾಯಿಸಿದ್ದು ಸೆರೆಯಾಗಿತ್ತು. ಇವನ್ನೆಲ್ಲ ಬೆಂಗಳೂರಿಗೆ ವಾಪಸ್ ಆಗುವಾಗ ನೋಡಿದ ಸತ್ಯಜಿತ್ಗೆ ಹೊಸ ಸಮಸ್ಯೆ ತಾನಾಗೆ ಕಾಯುತ್ತಿತ್ತು. ಕಪಾಲಿ ಸುಮಿತ್ರಮ್ಮ ಅವನನ್ನು ಮುಂಜಾನೆಯೇ ಗೇಟಿನೆದುರು ಕಂಡು ಖುಷಿಯಿಂದ ಮಾತನಾಡಿದರು. ಸತ್ಯಜಿತ್, ಏನಪ್ಪಾ ಅಜ್ಜಿ ಹುಷಾರಾದ್ರ? ಮತ್ತದೇ ಸುಳ್ಳು ಇವನದು. ಈಗ ಪರವಾಗಿಲ್ಲ ಎಂದಷ್ಟೇ ಹೇಳಿ ರೂಮ್ಗೆ ಬಂದ. ಈಗ ಕಪಾಲಿಯಲ್ಲಿ ಅಂತ ಕೇಳಿದ್ರೆ ಏನ್ ಮಾಡೋದು? ಈ ಮುದುಕಿ ಬಾಯಿ ಹೇಗ್ ಮುಚ್ಚಿಸೋದು ಎಂದು ಚಿಂತಿಸುತ್ತಲೇ ಫ್ರೆಶ್ ಆಗಿ ಕಾಲೇಜ್ಗೆ ಹೋಗಲು ತಯಾರಾಗಿ ಹೊರಬಂದ. ವಿಶಾಖ ಬಗ್ಗೆ ತುಳಸಿ ಕಟ್ಟೆಗೆ ಪೂಜೆ ಮಾಡುತ್ತಿದ್ದಳು. ಅವಳನ್ನು ಆ ಭಂಗಿಯಲ್ಲಿ ನೋಡಿದವನಿಗೆ ಎದೆ ಬಡಿತ ಜೋರಾಗಿ ಹೋಯಿತು. ಕ್ಷಣಕಾಲ ಅವಳನ್ನೇ ನೋಡುತ್ತಾ ನಿಂತ ಸತ್ಯಜಿತ್ ಅವಳು ಹೋದ ನಂತರ ಕಾಲೇಜಿಗೆ ಹೋದ. ಓ, ಮಹಾರಾಜರು ಬರ್ಬೇಕು ಎಂದು ಸ್ವರಾಜ್ ಸತ್ಯಜಿತ್ನನ್ನು ವ್ಯಂಗ್ಯವಾಗಿ ಕರೆದ. ವೇದಾಂತ ಹಾಗೆ ಮಾಡಲಿಲ್ಲ. ಏನಪ್ಪಾ ಕಾಣೋದೇ ಇಲ್ಲ, ಎಲ್ಲೋ ಹೋಗಿದ್ದೆ, ಒಂದು ಮೆಸೇಜ್ ಇಲ್ಲ, ಕಾಲ್ ಇಲ್ಲ ಎಂದು ತಕರಾರು ತೆಗೆದವನಂತೆ ಕೇಳಿದ. ಅವರು ಪ್ರಾಮಾಣಿಕ ಸ್ನೇಹದಿಂದ ಕೇಳಿದರೆ ಇವನದು ಬರೀ ಸುಳ್ಳು. ಅಜ್ಜಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಊರಿಗೆ ಹೋಗಿದ್ದೆ. ಇವರಿಗೆ ಗಾಬರಿ. ಏನೋ ಅಮ್ಮ ಅಜ್ಜಿ ಇಬ್ರಿಗೂ ಹುಷಾರಿಲ್ವಾ? ಏನ್ ಮತ್ತೆ ನಿಮ್ದೇನು ಎಂದು ಕೇಳಿದ ಸ್ವರಾಜ್. ಅಂತದ್ದೇನಾಯ್ತು? ಅಮ್ಮ ಈಗ ಹೇಗಿದ್ದಾರೆ, ಅಜ್ಜಿ ಹೇಗಿದ್ದಾರೆ ಎಂದು ಕೇಳಿದ ವೇದಾಂತ್. ಸತ್ಯಜಿತ್ಗೆ ಇವರಿಬ್ಬರು ನಂಬಿದರೆಂದು ಈ ಪ್ರಶ್ನೆ ಗಾಬರಿಗಳಿಂದಲೇ ತಿಳಿಯಿತು. ಅತ್ತು ಬಿಟ್ಟ. ನಂಗೇನ್ ಗೊತ್ತು, ಅಜ್ಜಿಗೆ ವಯಸ್ಸಾಗಿದೆ ಒಪ್ಕೋತೇನೆ, ಆದ್ರೆ ಅಮ್ಮ. ಗೆಳೆಯನ ಮನಸ್ಸು ಎಷ್ಟು ನೊಂದುಕೊಂಡಿದೆ ಎಂದು ಆಲೋಚಿಸಿದ ಸ್ವರಾಜ್ ಮತ್ತು ವೇದಾಂತ್, ನೋಡು ಅಳ್ಬೇಡ, ಸಮಾಧಾನ ಮಾಡ್ಕೊ,
ನಿಮ್ಮಮ್ಮನು ಹುಷಾರಾಗ್ತಾಳೆ ಎಂದು ಕ್ಲಾಸಿಗೆ ಹೋದರು. ಇವನು ತನ್ನ ಸುಳ್ಳು ಕಣ್ಣೀರನ್ನ ಒರೆಸಿಕೊಂಡು ಕ್ಲಾಸ್ಗೆ ಹೋದ. ಅಂತೂ ಅವನಿಗೆ 4 ಥಿಯರಿ ಕ್ಲಾಸ್ಗಳು ಮತ್ತು 1 ಪ್ರಾಕ್ಟಿಕಲ್ ಕ್ಲಾಸ್ ಇದ್ದವು. ಇಡೀ ದಿನ ಕಾಲೇಜಿನಲ್ಲಿ ಕಳೆದ ಸತ್ಯಜಿತ್ ಹಲವು ದಿವಸಗಳ ನಂತರ ಸ್ವರಾಜ್ ಮತ್ತು ವೇದಾಂತನೊಡನೆ ಸರಿಯಾಗಿ ಸಮಯ ಕಳೆದ. ಆಗಲೇ ಸಾಯಂಕಾಲ 5 ಆಗಿತ್ತು. ಸ್ವರಾಜ್, ವೇದಾಂತ್ ಮತ್ತು ಸತ್ಯಜಿತ್ ಮೂವರು ಲೈಬ್ರರಿಯಲ್ಲಿ ಕೆಲ ಹೊತ್ತು ಓದುವ ನೆಪ ಮಾಡಿಕೊಂಡು ಕುಳಿತು ಹೊರಬಂದರು. ಹಾಗೆ ಹೊರ ಬರುವಾಗ ಲೈಬ್ರರಿಯ ಬಾಗಿಲಲ್ಲಿ ಸಿಗ್ನೇಚರ್ ಹಾಕುವ ಪಟ್ಟಿ ಎದುರು ಕುಳಿತುಕೊಳ್ಳುವವನು ಮೊಬೈಲ್ ನಲ್ಲಿ ಯಾರೊಡನೆಯೂ ಚಾಟ್ ಮಾಡುತ್ತಿದ್ದ. ಅವನು ಈ ಮೂವರು ಸ್ನೇಹಿತರಿಗೆ ಸ್ವಲ್ಪ ಕ್ಲೋಸ್. ಇವರೊಡನೆ ಹಲವು ವಿಷಯಗಳನ್ನ ಹೇಳಿಕೊಳ್ಳುತ್ತಾನೆ. ಹಾಗೆಯೇ ಇಂದು ಕೂಡ ಇವರು ಯಾರೊಡನೆಯೂ ಚಾಟಿಂಗ್ ಮಾಡುತ್ತಿರುವ ಆಗಿದೆ ಎಂದು ವಿಚಾರಿಸಿದಾಗ ಅವನು ಗರ್ಲ್ ಫ್ರೆಂಡ್ ಎಂದ. ಸ್ವರಾಜ್ ಮತ್ತು ವೇದಾಂತ್ ಅವನನ್ನ ಕಾಲೆಳೆಯಲು ಆರಂಭಿಸಿದರು. ಆದರೆ ಸತ್ಯಜಿತ್ನ ತಲೆಯಲ್ಲಿ ವಿಶಾಖಗೆ ಹತ್ತಿರವಾಗಲು ಒಂದು ದಾರಿ ಒಳೆಯಿತು. ಚಾಟಿಂಗ್. ಸತ್ಯಜಿತ್ ಮನೆಗೆ ಬರುವ ದಾರಿಯುದ್ದಕ್ಕೂ ಬಸ್ನಲ್ಲಿ ಹೇಗೆ ಏನು ಎಂದೆಲ್ಲ ಆಲೋಚಿಸಿದವನಿಗೆ ಇದೇ ಸರಿ ಎನಿಸಿತು. ತನ್ನೊಳಗೆ ಆಡು ಗುನುಗುತ್ತಾ ಗ್ರೇಟ್ ಪ್ರವೇಶಿಸಿ ಒಳಬಂದರೆ ಸುಮಿತ್ರಮ್ಮ ಬಾಗಿಲಲ್ಲಿ ನಿಂತು ವಿಶಾಖಳ ಅಪ್ಪನ ಜೊತೆ ಮಾತನಾಡುತ್ತಿದ್ದರು. ಇವತ್ತೊಂದಿನ ಉಳ್ಕೊಳ್ಳಿ ಅಂದ್ರೆ ಆಗಲ್ಲ ಅಂತೀರಾ? ಹೌದು ಸುಮಿತ್ರಮ್ಮ, ಏನ್ ಮಾಡುದು ಹೇಳಿ, ನಾನು ರಿಟೈರ್ಡ್ ಆದ್ರೂ ಪಾರ್ಟ್ ಟೈಮ್ ಆಗಿ ಕೆಲ ಕೆಲಸಗಳನ್ನ ಮಾಡ್ತಾ ಇದ್ದೇನಲ್ಲ, ಹೋಗ್ಲೇಬೇಕು. ಸರಿ ಬಿಡಿ, ಇನ್ನೊಂದ್ಸಲ ಬಂದಾಗ 1 ವಾರನಾದ್ರೂ ಉಳ್ಕೊಳ್ಬೇಕು. ಹಾಗೆ ಆಗ್ಲಿ ಎನ್ನುತ್ತಾ ವಿಶಾಖಳ ಅಪ್ಪ ಗೇಟಿನ ಕಡೆ ಮುಖ ಮಾಡಿದರು. ಸತ್ಯಜಿತ್ ಮೇಲ್ಗಡೆ ಮನೆಯ ಕಡೆ ಮುಖ ಮಾಡಿ ನಡೆದ. ಸದ್ಯ ಈ ಮುದುಕಿ ಕಪಾಲಿ ಬಗ್ಗೆ ವಿಚಾರಿಸಲಿಲ್ಲ ಎಂದು ಮನದಲ್ಲಿ ನಿಟ್ಟುಸಿರು ಬಿಡುತ್ತಿರುವಾಗಲೇ ಅವಳು ಇವನನ್ನು ಕೇಳಿಯೇ ಬಿಟ್ಟರು. ಸತ್ಯಜಿತ್, ಏನಪ್ಪ ನಿನ್ನ ಚಿಕ್ಕಪ್ಪ ಶ್ರೀನಿವಾಸ್ ಬರ್ಲಿಲ್ವಾ? ಥತ್, ಈ ಮುದುಕಿಗೆ ಸುಮ್ಮನಿರಕ್ಕಾಗಲ್ಲ, ಬೇಡದೆ ಇರೋದೆನ್ನಲ್ಲೇ ಯಾಕೆ ಎಂದು ಮನದಲ್ಲೇ ಬೈಯುತ್ತಾ, ಇಲ್ಲ ಅವರು ಊರಲ್ಲೇ ಇದ್ದಾರೆ ಎನ್ನುತ್ತಿದ್ದನಷ್ಟೇ. ಆಗ ಕಪಾಲಿ ಮುಗುಳ್ನಗೆಯೊಂದಿಗೆ ಸುಮಿತ್ರಮ್ಮನ ಗೇಟು ತೆರೆದ. ನಾನೀಗ ಬಂದೆ, ಸತ್ಯಜಿತ್ನ ರಾತ್ರಿನೇ ಕಳಿಸಿದ್ದೆ. ಈಗ ಸತ್ಯಜಿತ್ ಭಯದಿಂದ ಬೆವರಲಾರಂಭಿಸಿದ. ಯಾಕೆ ಬಂದ ಮತ್ತೆ? ಛೇ, ಇವನಿಲ್ದೆ ಎಷ್ಟು ಕೆಲಸ ಆಯ್ತು, ಈಗ ಇವನಿಂದ ಮುಂದಿನ ಯಾವ ಕೆಲಸನೂ ಆಗಲ್ಲ. ಎಲ್ಲಿಂದ ಗಂಟಾಕಿದ್ನು, ನಕ್ಷತ್ರಿಕನ ಕಾಟ ಆಯ್ತು ಎಂದುಕೊಳ್ಳುತ್ತಾ ತನ್ನ ಪಾಡಿಗೆ ರೂಮಿನೊಳಗೆ ಬಂದವನ ತಲೆಯಲ್ಲಿದ್ದುದು ಒಂದೇ ಆಲೋಚನೆ. ಕಪಾಲಿಯನ್ನು ಓಡಿಸಬೇಕು, ವಿಶಾಖಳನ್ನ ಒಂಟಿಯಾಗಿ ಸಂಧಿಸಬೇಕು. ಹೇಗೆ? ಚಟಾರ್. ಸತ್ಯಜಿತ್ತಿನ ಕೆನ್ನೆ ಕೆಂಪಾಗಿ ಹೋಯಿತು. ಗಂಟಲಲ್ಲಿದ್ದ ಹುಟ್ಟಿದ ಚಿತ್ಕಾರ ತುಟಿಗಳವರೆಗೆ ಬಂದು ವಾಪಸ್ ಗಂಟಲಿನಲ್ಲಿ ಸಾವನ್ನಪ್ಪಿತು. ಕಪಾಲಿ ಅವನ ಬಾಯಿಗೆ ಪ್ಲಾಸ್ಟರ್ ಹಾಕಿದ್ದ. ಕುರ್ಚಿಯಲ್ಲಿ ಅವನನ್ನ ಕೂರಿಸಿ ಅವನ 2 ಕೈಕಾಲುಗಳನ್ನ ಕಟ್ಟಿ ಹಾಕಿದ್ದ. ಆಗ ಮಧ್ಯರಾತ್ರಿ ಕಳೆದು ಹೋಗಿತ್ತು. ಎಲ್ಲರೂ ಗಾಢ ನಿದ್ರೆಯಲ್ಲಿರುವ ಸಮಯ. ಸತ್ಯಜಿತ್ಗೆ ಪಾಠ ಕಲಿಸಲು ಕಪಾಲಿ ಅದೇ ಸಮಯವನ್ನ ಆರಿಸಿಕೊಂಡಿದ್ದ. ಇವೇನು ಸತ್ಯಜಿತ್ಗೆ ಕಪಾಲಿ ಬಂದಾಗ ಗೊತ್ತಿರಲಿಲ್ಲ. ಕೇವಲ ತನ್ನದೇ ಆಲೋಚನೆಗಳಲ್ಲಿ ಮುಂದೆ ಹೀಗೆ ಎಂಬ ದಾರಿಯನ್ನು ಹುಡುಕುತ್ತಿದ್ದ. ಆದರೆ ಕಪಾಲಿ ಎಲ್ಲವನ್ನು ಅವನಿಗೆ ಒಂದೇ ಮಾತಿನಲ್ಲಿ ಅರ್ಥ ಮಾಡಿಸಿದ. ಇನ್ನೊಂದ್ಸಾರಿ ವಿಶಾಖ ತಂಟೆಗೋದ್ರೆ ಸಾಯಿಸಿ ಬಿಡ್ತೇನೆ. ಸತ್ಯಜಿತ್ಗೆ ದೊಡ್ಡ ಆಘಾತ. ತನ್ನನ್ನು ಅವಳಿಗೋಸ್ಕರ ಉಪಯೋಗಿಸಿಕೊಳ್ಳುತ್ತಿದ್ದ ವ್ಯಕ್ತಿ, ತನಗಿಂತ ಕೆಟ್ಟ ಉದ್ದೇಶ ಹೊಂದಿದ್ದ ವ್ಯಕ್ತಿ ಈಗ ಅವಳನ್ನೇ ಬಿಟ್ಟು ಬಿಡು ಎನ್ನುತ್ತಿದ್ದಾನೆ. ಏನಿದರ ಮರ್ಮ? ಆಲೋಚನೆಗಳು ಒಂದೇ ಕ್ಷಣದಲ್ಲಿ ಬದಲಾಗಿ ಬಿಟ್ಟಿದ್ದವು. ಕಪಾಲಿಯನ್ನು ಹೇಗೆ ಓಡಿಸಬೇಕೆಂದುಕೊಂಡವನು ಕಪಾಲಿ ಏಕೆ ಹೀಗಾದ ಎಂದು ಆಲೋಚಿಸಲಾರಂಭಿಸಿದ. ಬಾಯ್ ಬಿಟ್ಟು ಯಾಕಿಂಗ್ ಆಡ್ತಿದ್ದೀಯಾ ಎಂದು ಕೇಳಬೇಕೆಂದುಕೊಂಡ. ಆದರೆ ಬಾಯಿ ತೆರೆಯುವಷ್ಟರಲ್ಲಿ ಕಪಾಲಿ ಪ್ಲಾಸ್ಟರ್ನಿಂದ ಅವನ ಬಾಯಿಯನ್ನ ಮುಚ್ಚಿಟ್ಟಿದ್ದ. ಮಾತುಗಳೆಲ್ಲ ಕಣ್ಣುಗಳ ಮೂಲಕವೇ ಹೊರಬಿದ್ದವು. ಕಪಾಲಿ ಅವನ ಆ ಕಣ್ಣ ಮಾತುಗಳ ಪ್ರತಿಕ್ರಿಯಿಸಲಿಲ್ಲ. ಅವನಿಗೆ ಅವನ ಕೆಲಸ ಮಾತ್ರ ಮುಖ್ಯ, ಮಂಕಾಳಮ್ಮನ ಆದೇಶ ಮಾತ್ರ ಮುಖ್ಯ. ಕಪಾಲಿ, ಆ ಕಾಲೇಜು ಹುಡುಗ ವಿಶಾಖ ಹಿಂದೆ ಬಿದ್ದಿದ್ದಾನೆ ಅಂತ ನೀನೇ ಹೇಳಿದ್ದೆ. ಈಗ ಅವನನ್ನು ಅವಳಿಂದ ದೂರ ಮಾಡ್ಬೇಕು. ಆ ಹೆಣ್ಣು ಮಗಳಿಗೆ ಯಾವ ರೀತಿಯ ಅನ್ಯಾಯನೂ ಆಗ್ಬಾರ್ದು. ಇದೆಲ್ಲ ನಾಳೆ ಬೆಳಿಗ್ಗೆ ಒಳಗಡೆ ಆಗ್ಬೇಕು, ತಿಳಿತಾ ಎಂದಿದ್ದಳು ಮಂಕಾಳಮ್ಮ. ಕಪಾಲಿ ಎಂದಿನಂತೆ ಈಗಲೂ ಮರುಪ್ರಶ್ನೆ ಮಾಡದೆ ಒಪ್ಪಿದ್ದ. ಮರುಕ್ಷಣವೇ ವಿಶಾಖಳ ಮನೆಗೆ ಬಂದ. ತಮ್ಮ ಹಿಂದೆ ಇಷ್ಟೆಲ್ಲ ನಡೆದಿದೆ ಎಂಬುದರ ಅರಿವಿರದ ವಿಶಾಖ ಮತ್ತು ಅವಳ ಮನೆಯವರು ಮಾತ್ರ ಇವರಿಬ್ಬರನ್ನು ಆತ್ಮೀಯವಾಗಿ ಕಾಣುತ್ತಿದ್ದರು. ಅವರ ಈ ಆತ್ಮೀಯತೆ ಕಪಾಲಿಗೆ ಬೇಕಾಗಿರುವುದಲ್ಲ. ಅವನಿಗೆ ಅವುಗಳೆಲ್ಲ ಅರ್ಥವಾಗುವುದಿಲ್ಲ. ಅವನಿಗೆ ಅರ್ಥವಾಗುವುದು ಒಂದೇ, ಮಂಕಾಳಮ್ಮಳ ಆದೇಶಗಳು. ಇವನು ಆ ಆದೇಶಗಳನ್ನ ಪಾಲಿಸುವ ಅಸ್ತ್ರ ಅಷ್ಟೇ ಅವನ ಅಸ್ತಿತ್ವ. ಇದಕ್ಕೆ ಕಾರಣವೂ ಇದೆ. ಕಪಾಲಿ ಮೊದಲಿನಿಂದಲೂ ಯಾರ ಆಶ್ರಯದಲ್ಲೂ ಯಾರ ನೆರಳಿನಲ್ಲೂ ಬೆಳೆದವನಲ್ಲ. ದಾರಿಯಲ್ಲಿ ರಸ್ತೆಯಲ್ಲಿ ಸಿಕ್ಕಿದ್ದನ್ನು ತಿನ್ನುತ್ತಾ ಹೆದರಿಸಿ ಬೇಕಾಗಿದ್ದನ್ನ ಪಡೆದುಕೊಳ್ಳುತ್ತಾ ಬೆಳೆದವನು. ಅವನಿಗೆ ಯಾರ ಹೆದರಿಕೆ ಇಲ್ಲ, ಯಾವ ಸಂಬಂಧಗಳ ಸಂಕೋಲೆಯೂ ಇಲ್ಲ. ಅಂತವನಿಗೆ ಮಂಕಾಳಮ್ಮ ಆಶ್ರಯ ಕೊಟ್ಟಳು. ಕಾರಣ, ಅವಳಿಗೆ ಆ ಸಮಯದಲ್ಲಿ ಅಂತ ಒಬ್ಬ ನಿಯತ್ತಿನ ಮನುಷ್ಯ ಅವಶ್ಯಕತೆ ಇತ್ತು. ಆಗ ಸರಿಯಾಗಿ ಕಪಾಲಿ ಸಿಕ್ಕಿದ್ದ. ಅವನಿಗೂ ಸ್ವಲ್ಪ ಕೈತೂರಿಕೆ ಕಡಿಮೆ ಮಾಡಿಕೊಳ್ಳಬೇಕಿತ್ತು ಮತ್ತು ರಸ್ತೆ ಬದುಕನ್ನ ಅಂತ್ಯ ಮಾಡಿಕೊಳ್ಳಬೇಕಾಗಿತ್ತು. ಹಾಗಾಗಿ ಮಂಕಾಳಮ್ಮಳ ಕೆಳಗೆ ಕೆಲಸ ಮಾಡಲಾರಂಭಿಸಿದ. ಅವಳು ಏನನ್ನೆಲ್ಲ ಹೇಳುತ್ತಾಳೋ ಅವನ್ನೆಲ್ಲ ಪ್ರಶ್ನೆ ಮಾಡದೆ ಮಾಡಿದ.
ಅವಳು ಅವನ ಕೆಲಸಕ್ಕೆ ತಕ್ಕ ಸಂಭಾವನೆ ಮತ್ತು ಉಳಿಯಲು ಒಂದು ಮನೆ ಕೊಟ್ಟಿದ್ದಳು. ಕಪಾಲಿಗೆ ಇಷ್ಟು ಸಾಕು. ಅಂದಿನಿಂದ ಇಂದಿನವರೆಗೂ ಹೀಗೆ ಎಲ್ಲವನ್ನೂ ಮಾಡಿದ, ಇಂದು ಮಾಡುತ್ತಿದ್ದಾನೆ. ನಾಟಕ ಮಾಡಿ ಸುಳ್ಳು ಕಣ್ಣೀರು ಹಾಕಿ ಬೇಡ್ಕೊಂಡು ಕಿರುಚಾಡಿ ತಪ್ಪಿಸಿಕೊಳ್ಳೋಕ್ಕಾಗಲ್ಲ. ನಿನಗಿರೋದು ಒಂದೇ ದಾರಿ. ವಿಶಾಖನ ಬಿಡು, ಮನೆಗೋಗು, ಹೊಸದಾಗಿ ಜೀವನ ಮಾಡು, ಆಗ ಮಾತ್ರ ನಾನು ನಿನ್ನ ಬಿಡ್ತೇನೆ. ಸತ್ಯಜಿತ್ ಆಗುವುದಿಲ್ಲವೆಂದು ತಲೆಯಾಡಿಸಿದ. ಕಪಾಲಿಯ ಕೋಪವಿನ್ನು ಸತ್ಯಜಿತ್ನ ನೋಡಿಲ್ಲ. ಮತ್ತೆ ಕೆನ್ನೆಗೆ ಬಾರಿಸಿದ. ಈ ಬಾರಿ ಬೆರಳುಗಳ ಗುರುತು ಅಚ್ಚಾಗಿ ಒಳೆಯಲಾರಂಭಿಸಿತು. ಕೆನ್ನೆಗಳು ಅವನ ಹೊಡೆತಗಳಿಂದ ಊದಿಕೊಳ್ಳಲು ಪ್ರಾರಂಭವಾದವು. ನೋಡು, ಇನ್ನೂ ನಿಂಗೆ ಬೆಳೆಯೋ ವಯಸ್ಸು, ಸರಿಯಾಗಿ ಮೀಸೆ ಕೂಡ ಬಂದಿಲ್ಲ. ಆಗ್ಲೇ ಯಾಕೆ ಇಂಥ ಕೆಟ್ಟ ಕೆಲಸ ಮಾಡ್ತೀಯ? ಇದು ಒಳ್ಳೇದಲ್ಲ. ಸುಮ್ನೆ ಕಾಲೇಜಿಗೆ ಮನೆಗೆ ಹೋಗ್ಬೋದ್ಕೊಂಡಿರು. ಕೆಲಸ ಸಿಗುತ್ತೆ ಎಲ್ಲಾದ್ರೂ. ಆಮೇಲೆ ನೀನು ಹುಡುಗಿ ಹುಡುಕ್ಬೇಕು ಅಂತಿಲ್ಲ, ಅವರೇ ನಿನ್ನಂತ ಬರ್ತಾರೆ. ಕಪಾಲಿಯ ಕರುಣೆಯ ಮಾತುಗಳು ಸತ್ಯಜಿತ್ನ ಕಾಮದ ಮನಸ್ಸನ್ನ ಮುಟ್ಟಲಿಲ್ಲ. ಇಷ್ಟು ಹೊತ್ತು ಸ್ವಲ್ಪ ತಾಳ್ಮೆ ವಹಿಸಿದ್ದ ಕಪಾಲಿಗೆ ಇನ್ನೂ ಪ್ರಯೋಜನವಿಲ್ಲ ಎಂದು ತಿಳಿದು ಹೋಯಿತು. ತೂ ಎಂದು ಉಗಿದವನು ತನ್ನ ಸೊಂಟದ ಬೆಲ್ಟನ್ನ ಕೈಗೆ ತೆಗೆದು ಎರಡೂ ಬಾರಿಸಿದ. ರಾತ್ರಿಯ ಶಾಂತತೆಯಲ್ಲಿ ಈ ಹೊಡೆತದ ಶಬ್ದಗಳು ಜೋರಾಗಿ ಹೊರಬಿದ್ದವು. ನಟರಾಜ್, ಏನದು ಸೌಂಡು, ಕೇಳಿಸ್ತಲ್ವಾ ಎಂದು ಕೆಳಗೆ ಮಲಗಿದ್ದ ವಿಶಾಖ ಈ ಹೊಡೆತದ ಶಬ್ದದಿಂದ ಎಚ್ಚರಗೊಂಡು ಗಂಡನನ್ನ ಎಬ್ಬಿಸಿ ಕೇಳಿದಳು. ಅವನಿಗೂ ಎಚ್ಚರವಾಗಿತ್ತು. ಹೌದು, ಕೇಳಿಸ್ತು. ಎಲ್ಲಿಂದ ಬಂತು ಎಂದು ಕೇಳಿದ ನಟರಾಜ್ ಲೈಟ್ ಆನ್ ಮಾಡಿದ. ಚಟಾರ್ ಮತ್ತೆ ಕೇಳಿಸಿತು. ಇಬ್ಬರಿಗೂ ಗಾಬರಿ. ಶಬ್ದ ಅವರ ಮೇಲ್ಮನೆಯಿಂದ ಬರುತ್ತಿತ್ತು. ಏನೋ ನಡೀತಿದೆ ಎಂದು ಅನುಮಾನಿಸಿದವಳು ವಿಶಾಖ. ನಂಗೂ ಹಾಗೆ ಅನಿಸ್ತಿದೆ ಎಂದ ನಟರಾಜ್ ರೂಮಿನ ಹೊರ ಬಂದು ಹಾಲ್ನ ಲೈಟ್ ಆನ್ ಮಾಡಿದ. ಸುಮಿತ್ರಮ್ಮ ಮತ್ತು ಕೀರ್ತಿಗೂ ಈ ಶಬ್ದಗಳಿಂದ ಎಚ್ಚರವಾಗಿತ್ತು. ಈ ಶಬ್ದಗಳು ಕೀರ್ತಿಗೆ ಸ್ವಲ್ಪ ಭಯ ಹುಟ್ಟಿಸುತ್ತಿತ್ತು. ಪಪ್ಪ ಎಂಬ ಭಯದಿಂದ ಓಡಿ ಬಂದು ನಟರಾಜನನ್ನ ಅಪ್ಪಿಕೊಂಡಳು ಕೀರ್ತಿ. ನೋಡೋಣ ಎಂದು ವಿಶಾಖ ಮನೆಯಿಂದ ಹೊರ ಬಂದಳು. ಅವಳ ಹಿಂದೆ ನಟರಾಜ್, ಕೀರ್ತಿ ಮತ್ತು ಸುಮಿತ್ರಮ್ಮ ಕೂಡ ಬಂದಳು. ಅಲ್ಲಾಗ್ಲೇ ಅಕ್ಕಪಕ್ಕದವರು ಸೇರಿದ್ದರು. ಸುಮಿತ್ರಮ್ಮ, ಏನದು ಶಬ್ದ? ನಿಮ್ಮ ಮೇಲ್ಮನೆಯಿಂದ ಬರ್ತಿದೆ. ಯಾರೋ ಯಾರಿಗೋ ಹೊಡೆದ ಹಾಗೆ ಅನಿಸುತ್ತೆ ಎಂದು ಪಕ್ಕದ ಮನೆಯ ಹೆಂಗಸು ಕೇಳಿದಳು. ನಟರಾಜ್, ಹೋಗ್ನೋಡಿ, ಈಗಿನ ಕಾಲದಲ್ಲಿ ಯಾರನ್ನು ನಂಬೋಕಾಗಲ್ಲ. ಮುಗ್ಧರ ಹಾಗೆ ಮುಖವಾಡ ಹಾಕೊಂಡು ಶಕುನಿ ಕೆಲಸ ಮಾಡ್ಬಿಡ್ತಾರೆ ಎಂದು ಎದುರುಗಡೆ ಮನೆಯವನು. ಹೌದು ನಟರಾಜ್ ಎಂದಳು ವಿಶಾಖ. ಸರಿ ಎಂದ ನಟರಾಜ್. ಅಮ್ಮ, ನೀನು ಕೀರ್ತಿ ಜೊತೆನೆ ಇರು ಎಂದು ವಿಶಾಖಳೊಡನೆ ಮೆಟ್ಟಿಲು ಹತ್ತಿ ಬಾಗಿಲು ಬೆಳೆದ. ಚಟರ್ ಎಂಬ ಶಬ್ದ ಈ ಮಧ್ಯೆ 2 ಬಾರಿ ಕೇಳಿಸಿತ್ತು. ಯಾರು ಎನ್ನುತ್ತಾ ಕಪಾಲಿ ಬಾಗಿಲು ತೆರೆದ. ಕೋಪ ಮುಖದಲ್ಲಿ ಕುಣಿಯುತ್ತಿತ್ತು. ಶ್ರೀನಿವಾಸ್, ಏನದು ಶಬ್ದ? ಯಾರಿಗೊಡಿತಾ ಇದ್ದೀರಾ ಎಂದು ವಿಚಾರಿಸಿದ ನಟರಾಜ್. ಕಪಾಲಿ ಮುಚ್ಚಿರಲಿಲ್ಲ. ಇನ್ಯಾರಿಗೆ? ಈ ಕಾಮುಕನಿಗೆ ಎಂದು ಸತ್ಯಜಿತ್ನ ಕಡೆ ಕೈ ತೋರಿಸಿದ. ಊಹಿಸದ ಶಬ್ದ ಇಬ್ಬರ ಎದೆಯನ್ನು ಒಂದು ಕ್ಷಣ ನಿಲ್ಲಿಸಿತು. ಒಳಗ್ ಬನ್ನಿ ಎಂದು ಇಬ್ಬರನ್ನ ಒಳ ಕರೆದ ಕಪಾಲಿ. ಸತ್ಯಜಿತ್, ನೀವಂದುಕೊಂಡಿರೋ ಹಾಗೆ ನನ್ನ ಅಣ್ಣನ ಮಗ ಅಲ್ಲ. ಇನ್ಫ್ಯಾಕ್ಟ್ ನಂಗೂ ಇವನಿಗೂ ಯಾವ ಸಂಬಂಧನೂ ಇಲ್ಲ ಎನ್ನಲು ಶುರು ಮಾಡಿದ. ಅಷ್ಟರಲ್ಲಿ ನಟರಾಜ್ ಮಧ್ಯೆ ಬಾಯಿ ಹಾಕಿ, ಹಾಗಾದ್ರೆ ಸುಳ್ಳು ಹೇಳ್ಕೊಂಡು ನಮ್ಗೆ ಯಾಕೆ ಬಂದ್ರಿ ಎಂದು ಕೇಳಿದ. ಯಾಕಂದ್ರೆ ಇವನು ನನ್ನ ಹೆಂಡತಿನ ಮೋಸದಿಂದ ಅನುಭವಿಸಿ ನನ್ನ ಹೆಂಡತಿ ಜೀವನ ನಾಶ ಮಾಡ್ದ. ಈಗ ನಿಮ್ಮ ಹೆಂಡತಿ ಮೇಲೂ ಕಣ್ಣಾಕಿದ್ದ. ಇದಕ್ಕೆ ಸಾಕ್ಷಿ ಈ ಫೋಟೋಗಳು ಎಂದು ಅವನ ಮೊಬೈಲ್ ನಲ್ಲಿದ್ದ ವಿಶಾಖಳ ಫೋಟೋಗಳನ್ನ ಮಾತ್ರ ತೋರಿಸಿದ. ಇಬ್ಬರ ಕಣ್ಣುಗಳು ಕೆಂಪಾಗದ್ದು ಸತ್ಯಜಿತ್ನ ಅರಿವಿಗೆ ಬರುವಷ್ಟರಲ್ಲಿ ನಟರಾಜ್ ಸತ್ಯಜಿತ್ನ ಹಲ್ಲು ಉದುರುವ ಹಾಗೆ ಕೈ ಮುಷ್ಟಿ ಕಟ್ಟಿ ಅವನ ಬಾಯಿಗೆ ಹೊಡೆದಿದ್ದ. ಏಯ್, ನನ್ನ ಹೆಂಡತಿ ಮೇಲೆ ಕಣ್ಣಾಕ್ತೀಯ ಎಂದು ಅವನ ಅಂಗಿ ಕಾಲರ್ ಹಿಡಿದು ಕೇಳಿದವನು. ನಿಂಗೆ ಹೇಗೆ ತಿದ್ರೆ ಬುದ್ಧಿ ಬರಲ್ಲ, ನಿಂಗೆ ಬೇರೆ ತರಾನೇ ಬುದ್ಧಿ ಹೇಳ್ಬೇಕು ಎಂದು ಅವನಿಗೆ ಕಟ್ಟಿದ್ದ ಹಗ್ಗ ಮತ್ತು ಬಾಯಿಗೆ ಹಾಕಿದ್ದ ಪ್ಲಾಸ್ಟರ್ ತೆಗೆದ. ಸತ್ಯಜಿತ್ ಕೂಡ ಇದಕ್ಕೆ ಕಾಯುತ್ತಿದ್ದ. ನನ್ನ ಬಿಟ್ಬಿಡಿ, ನಾನು ನಿಮಗೆಲ್ಲೂ ಕಾಣಿಸದ ಹಾಗೆ ಹೊರಟು ಹೋಗ್ತೇನೆ ಎಂದು ನಟರಾಜನ ಕಾಲಿಗೆ ಬಿದ್ದ. ನಟರಾಜನ ತಲೆಯಲ್ಲಿ ಬೇರೊಂದು ಆಲೋಚನೆ ಇತ್ತು. ಅವನ ಅಂಗಿ ಕಾಲರ್ ಹಿಡಿದು ದರದರನೆ ಎಳೆದುಕೊಂಡು ಬಂದು ರಸ್ತೆಯ ಮಧ್ಯದಲ್ಲಿ ಬಿಟ್ಟ. ಕಪಾಲಿ ಇನ್ನೇನು ಮಾಡಬೇಕಿರಲಿಲ್ಲ. ಎಲ್ಲವನ್ನೂ ನಟರಾಜನೇ ಮಾಡುತ್ತಿದ್ದ. ದರದರನೆ ಎಳೆದುಕೊಂಡು ರಸ್ತೆಯಲ್ಲಿ ಕಸದಂತೆ ಸತ್ಯಜಿತ್ನನ್ನು ಬಿಟ್ಟಾಗ ಎಲ್ಲರೂ ಗಾಬರಿಯಾದರೆ ಸುಮಿತ್ರಮ್ಮ ಮತ್ತು ಕೀರ್ತಿ ಸ್ವಲ್ಪ ಹೆಚ್ಚೇ ಭಯಭೀತರಾದರು. ಮುಗ್ಧತೆಯ ಹಿಂದೆ ಕಾಮುಕನ ಕಣ್ಣುಗಳು. ನಂಬಲಾಗಲಿಲ್ಲ. ಸುತ್ತಮುತ್ತಲ ಜನರೆಲ್ಲ ಅವನಿಗೆ ಚಪ್ಪಲಿಯಲ್ಲಿ ಹೊಡೆದರು. ಕಾಲಿನಲ್ಲಿ ಮನ ಬಂದಂತೆ ಒದ್ದರು. ಕೆನ್ನೆಗಳಿಗೆ ರಕ್ತ ಬರುವಂತೆ ಬಾರಿಸಿದರು. ಪೊಲೀಸರಿಗೆ ಕಾಲ್ ಮಾಡಿ ಎಂದು ಯಾರೋ ಗುಂಪಿನಲ್ಲಿ ಕೂಗಿದರು. ಇದು ಕಪಾಲಿಗೆ ಬೇಡವಾದ ಮಾತು. ಗಾಬರಿಂದ ಓಡಿ ಬಂದು, ನೋಡಿ, ಪೊಲೀಸರು ಬಂದ್ರೆ ನಮ್ಮ ಮರ್ಯಾದೆನೆ ಹೋಗೋದು. ಅವೆಲ್ಲ ಬೇಡ, ನಾವೇ ಬುದ್ಧಿ ಹೇಳಿ ಕಳ್ಸೋಣ. ಇನ್ನು ಸಣ್ಣ ವಯಸ್ಸು, ತಿಳಿದೇ ತಪ್ಪು ಮಾಡಿದ್ದಾನೆ. ಈಗಾಗ್ಲೇ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದೇನೆ, ಇವನಿಗೂ ಗೊತ್ತಾಗಿರುತ್ತೆ ಎಂದು ಕೇಳಿಕೊಂಡವನು ಹೇಗೆ ಎಂಬಂತೆ ಸತ್ಯಜಿತ್ನ ಕಡೆ ಕಣ್ಣು ಹಾಯಿಸಿದ. ಈಗಾಗ್ಲೇ ಕಪಾಲಿ, ನಟರಾಜ್ ಮತ್ತು ಅಕ್ಕಪಕ್ಕದವರ ತಡೆತಗಳನ್ನ ತಿಂದ ಸತ್ಯಜಿತ್ಗೆ ತನ್ನ ತಪ್ಪಿನ ಅರಿವಾಗಿತ್ತು. ಯಾಕೆ ನನ್ನ ಮನಸ್ಸನ್ನ ಹಿಡಿತದಲ್ಲಿಟ್ಟುಕೊಳ್ಳಲಿಲ್ಲ ಎಂದು ಮನದಲ್ಲೇ ಕೇಳಿಕೊಂಡ. ಆದರೆ ಹೌದು, ಇನ್ಮುಂದೆ ಈಗ ಮಾಡಲ್ಲ ಎಂದು ಬಾಯ್ಬಿಟ್ಟು ಕೈ ಮುಗಿದು ಬೇಡಿಕೊಂಡ. ನಟರಾಜನಿಗೆ ಅವನನ್ನು ಸಾಯಿಸುವಷ್ಟು ಸಿಟ್ಟು ಬಂದಿತ್ತು. ನಿಜ ಹೇಳ್ತಿದ್ಯಾ ಎಂದು ಹಲ್ಲು ಕಡಿದು ಕೇಳಿದ. ನನ್ನ
ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೇನೆ, ಇನ್ಮುಂದೆ ಹೀಗ್ ಮಾಡಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಎನ್ನುತ್ತಾ ವಿಶಾಖಳ ಕಾಲಿಗೆ ಬಿದ್ದ. ವಿಶಾಖ ಅವರನ್ನ ಎಬ್ಬಿಸಿ ಮತ್ತೆ ಬಾರಿಸಿದಳು. ಇನ್ನು ಸಣ್ಣ ವಯಸ್ಸು ಅಂತ ಬಿಡ್ತಿದ್ದೇವೆ, ಹೋಗಿ ಎಲ್ಲಾದ್ರೂ ಸಾಯಿ, ಆದ್ರೆ ಬೆಂಗಳೂರಲ್ಲಿ ಮಾತ್ರ ಕಾಣಿಸಿಕೊಳ್ಬೇಡ ಎಂದು ಎಚ್ಚರಿಸಿದಳು. ಸತೀಶ್ ಸರಿ ಎಂಬಂತೆ ತಲೆ ಆಡಿಸಿದ. ಆದ್ರೆ ಹೇಗ್ ನಂಬೋದು ಇವನನ್ನ? ನಮ್ಮತ್ರ ಸರಿ ಅಂತ ಹೇಳಿ ನಾಳೆ ಮತ್ತೆ ಹಳೆ ಚಾಲಿನಿ ಮುಂದುವರಿಸಿಕೊಂಡ್ರು ಹೋದ್ರೆ ಎಂದು ಸುಮಿತ್ರಮ್ಮ ಕೇಳಿದಳು. ಅವರಿಗೆ ಅವನನ್ನು ಹಾಗೆ ಕಳುಹಿಸುವುದು ಇಷ್ಟವೇಳಿಲ್ಲ. ನೀವು ಹೆದರ್ಬೇಡಿ ಅಮ್ಮ, ನಾನು ಇವನ ಮೇಲೆ ಯಾವಾಗ್ಲೂ ಒಂದು ಕಣ್ಣಿಟ್ಟಿರ್ತೇನೆ, ಮತ್ತೆ ಯಾವ ಹೆಣ್ಣಿನ ಮೇಲೂ ಕೆಟ್ಟ ದೃಷ್ಟಿ ಹಾಕ್ಬಾರ್ದು, ಹಾಗ್ ಮಾಡ್ತೇನೆ ಎಂದ ಕಪಾಲಿ. ಅವರಿಗೀಗ ಕಪಾಲಿಯ ಮಾತುಗಳೇ ಧೈರ್ಯ. ಕಾರಣ ಅವನೇ ಸತ್ಯಜಿತ್ನ ನಿಜ ಮುಖ ತೋರಿಸಿದವನು. ಬಾರೋ, ನಿಂಗೆ ಹೀಗೆ ಹೇಳ್ತಿದ್ರೆ ಬುದ್ಧಿ ಬರಲ್ಲ ಎಂದು ಕೂಡಲೇ ಸತ್ಯಜಿತ್ನ ಕೊರಳು ಹಿಡಿದು ಒಡೆಯುತ್ತಾ ಆ ರಸ್ತೆಯಿಂದ ಮಾಯವಾದವನು. ಬರೀ ಫೋಟೋಸ್ಗೆ ಈ ಗತಿ, ಇನ್ನು ಆ ವಿಡಿಯೋ ತೋರಿಸಿದ್ರೆ ಏನಾಗ್ತಿತ್ತು ಗೊತ್ತಾ ಎಂದು ತಲೆಗೆ ಜೋರಾಗಿ ಬಾರಿಸಿ ಕೇಳಿದ. ಸತ್ತಿರ್ತಿದ್ದೆ ಎಂದ ಸತ್ಯಜಿತ್. ಹೀಗೆ ಹೇಳು, ವಿಶಾಖ ಬೇಕಾ ಬೇಡ್ವಾ ಎಂದು ಕೇಳಿದ ಕಪಾಲಿ. ಅವಳೊಂದೇ ಅಲ್ಲ, ಯಾರೂ ಬೇಡ ಎಂದ ಭಯದಿಂದ. ಆಹಾ ಎಂದು ಜೋರಾಗಿ ನಕ್ಕ ಕಪಾಲಿ ಮಂಕಾಳಮ್ಮನಿಗೆ ಕಾಲ್ ಮಾಡಿ, ಅಮ್ಮ ಕೆಲಸ ಆಯ್ತು, ಸತ್ಯಜಿತ್ ಅರ್ಧ ಸತ್ತೋದ ಎಂದ. ಕೆಲಸ ಆಯ್ತು, ಇನ್ಮುಂದೆ ಅವಳಿಗೆ ಯಾವ ತೊಂದ್ರೆನೂ ಇಲ್ಲ ಎಂದು ಕಾಲ್ ಕಟ್ ಮಾಡಿದ ನಂತರ ತನ್ನೆದುರು ಕುಳಿತಿದ್ದ ಚೈತನ್ಯ ಮತ್ತು ಸಮುದ್ರತೆಗೆ ಹೇಳಿದಳು. ಚೈತನ್ಯನಿಗೆ ಈಗ ಸಂಪೂರ್ಣ ನೆಮ್ಮದಿ ಮತ್ತು ಆನಂದ. 2 ದಿನಗಳು ಕಳೆದು ಹೋಗಿದ್ದವು. ವಿಶಾಖ ಮತ್ತು ಮನೆಯವರು ಸತ್ಯಜಿತ್ನ ನೆನಪುಗಳಿಂದ ಆಗಷ್ಟೇ ಹೊರಬರುತ್ತಿದ್ದರು. ನಟರಾಜ್ ತನ್ನ ಅಂಗಡಿ ತೆರೆಯುವ ಪ್ರಯತ್ನವನ್ನು ಮುಂದುವರಿಸಿದ್ದ. ಸುಮಿತ್ರಮ್ಮ ಬೇಗನೆ ದಾರಿ ತೋರಿಸೆಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ವಿಶಾಖ ಎಂದಿನಂತೆ ತನ್ನ ಮನೆಗೆಲಸವನ್ನ ಮುಂದುವರಿಸಿಕೊಂಡು ಹೋಗುತ್ತಿದ್ದಳು. ಕೀರ್ತಿ ಶಾಲೆಗೆ ಹೋಗಿದ್ದಳು. ಆಗ ಅವರ ಮನೆಯ ಬೆಲ್ ಆಯಿತು. ವಿಶಾಖ ಅಡುಗೆ ಮನೆಯಲ್ಲಿದ್ದವಳು. ಅತ್ತೆ, ನಾನು ನೋಡ್ತೇನೆ ಎಂದು ಹೋಗಿ ಬಾಗಿಲು ತೆರೆದಳು. ಅಚ್ಚರಿ, ಊಹಿಸಿದ ವ್ಯಕ್ತಿ ಅವರ ಮನೆಯ ಬಾಗಿಲಲ್ಲಿ ನಿಂತಿದ್ದರು. ಶ್ಯಾಮ್ ಸುಂದರ್ ರಾವ್. ಸರ್, ನೀವೇನಿಲ್ಲಿ ಎಂದು ಅಚ್ಚರಿ ಮತ್ತು ಗಾಬರಿಗಳಿಂದ ಹೊರಬರದೆ ಕೇಳಿದಳು. ಸುಮಿತ್ರಮ್ಮ, ಯಾರು ವಿಶಾಖ ಅವರು ಎಂದು ಕೇಳುತ್ತಲೇ ದೇವರ ಮನೆಯಿಂದ ಹೊರಬಂದರು. ಶ್ಯಾಮ್ ಸುಂದರ್ ರಾವ್ರನ್ನ ಒಳಗೆ ಬರಮಾಡಿಕೊಂಡ ವಿಶಾಖ, ಇವರು ಶ್ಯಾಮ್ ಸುಂದರ್ ರಾವ್, ನಾನು ಇಂಟರ್ವ್ಯೂಗೆ ಹೋಗಿದ್ನಲ್ಲ, ನಿತ್ಯ ಕನ್ಸ್ಟ್ರಕ್ಷನ್ ಬಾಸ್ ಇವರು ಎಂದು ಅತ್ತೆಗೆ ಪರಿಚಯ ಮಾಡಿಕೊಟ್ಟಳು. ಶ್ಯಾಮ್ ಸುಂದರ್ ರಾವ್ ನಗುತ್ತಲೇ ಸುಮಿತ್ರಮ್ಮನಿಗೆ ನಮಸ್ಕರಿಸಿದರೆ ಸುಮಿತ್ರಮ್ಮ, ಓ ಇವರೇನಾ, ಟೈಮ್ ಜಪ ಮಾಡೋರು ಎಂದು ಜುಚ್ಚಿದರು. ಕೇವಲ ತಡವಾಗಿ ಹೋದಳೆಂಬ ಕಾರಣಕ್ಕೆ ಯಾಕೆ ತಡವಾಯಿತೆಂದು ಕಾರಣ ತಿಳಿದ ಮೇಲೂ ತನ್ನ ಸೊಸೆಯನ್ನ ಕೆಲಸದಿಂದ ತೆಗೆದು ಹಾಕಿದರೆಂಬ ಸಿಟ್ಟು ಈಗಲೂ ಅವರಿಂದ ದೂರವಾಗಿಲ್ಲ. ಇದು ಶ್ಯಾಮ್ ಸುಂದರ್ ರಾವ್ಗೆ ಆ ಒಂದು ಮಾತಿನಲ್ಲೇ ತಿಳಿದು ಹೋಯಿತು. ಈಗಾಗಲೇ ತಾನು ಹೀಗೆ ಮಾಡಬಾರದಿತ್ತು ಎಂದು ಪಶ್ಚಾತ್ತಾಪ ಪಡುತ್ತಿರುವ ಮನಸ್ಸಿಗೆ ಇದು ಮತ್ತಷ್ಟು ಪಾಪ ಪ್ರಜ್ಞೆಯನ್ನ ಸೇರಿಸಿದ ಹಾಗಾಯಿತು. ವಿಶಾಖ ಅತ್ತೆ ಮಾತಿನಿಂದ ಬೇಸರವಾದರೂ ತೋರಿಸಿಕೊಳ್ಳದೆ, ಸರ್ ಕೂತ್ಕೊಳ್ಳಿ ಎಂದು ಅಡಿಗೆ ಮನೆಗೆ ಹೋದಳು. ಸುಮಿತ್ರಮ್ಮ ಶ್ಯಾಮ್ ಸುಂದರ್ ರಾವ್ರನ್ನ ಕೂರಿಸಿ ಅವರಿದ್ರು ಕುಳಿತು ಮಾತನಾಡಲು ಶುರು ಮಾಡಿದರು. ಅಷ್ಟರಲ್ಲಿ ವಿಶಾಖ ಅವರಿಗೆ ಜ್ಯೂಸ್ ತಂದುಕೊಟ್ಟಳು. ಜ್ಯೂಸ್ ತೆಗೆದುಕೊಂಡು ಶ್ಯಾಮ್ ಸುಂದರ್ ರಾವ್ ಮೊದಲು ಅದನ್ನ ಎದುರುಗಿಟ್ಟ ಟಿಪಾಯಿಯ ಮೇಲಿಟ್ಟು ಎದ್ದು ನಿಂತು, ವಿಶಾಖ, ನನ್ನ ಕ್ಷಮಿಸಿಬಿಡು, ಅವತ್ತು ನಿನ್ ಜೊತೆ ಆಗಿ ನಡೆದುಕೊಳ್ಬಾರ್ದಿತ್ತು ಎಂದು ಕೈ ಮುಗಿದು ಕ್ಷಮೆ ಯಾಚಿಸಿದರು. ವಿಶಾಖಗೆ ಗಾಬರಿ. ಸರ್, ಏನಿದು, ನನ್ನದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿಲ್ಲ, ಹೀಗೆಲ್ಲ ಕ್ಷಮೆ ಕೇಳ್ಬೇಡಿ, ನಂಗೆ ತುಂಬಾ ಬೇಜಾರಾಗುತ್ತೆ ಎಂದು ಒಂದು ಹೆಜ್ಜೆ ಹಿಂದೆ ಸರಿದು ಬಿಟ್ಟಳು. ಆಕೆಗೆ ಶ್ಯಾಮ್ ಸುಂದರ್ ರಾವ್ ಹೀಗೆ ಕ್ಷಮೆ ಯಾಚಿಸುತ್ತಿರುತ್ತದೆ ಅಂತ ಕಲ್ಪನೆಯೂ ಇರಲಿಲ್ಲ. ಸುಮಿತ್ರಮ್ಮನಿಗೂ ಅಷ್ಟೇ. ಮೊದಲು ಕೋಪ ತೋರಿಸಿದರು ಶ್ಯಾಮ್ ಸುಂದರ್ ರಾವ್ ಕ್ಷಮೆ ಕೇಳುತ್ತಾರೆಂಬ ಕಲ್ಪನೆಯೂ ಇರಲಿಲ್ಲ. ನೀನು ಕ್ಷಮಿಸಿದ್ದೇನೆ ಅಂತ ಹೇಳೋವರೆಗೂ ನಾನು ಕೈ ಕೆಳಗಿಳಿಸೋದಿಲ್ಲ, ಜ್ಯೂಸ್ ಕುಡಿಯೋದಿಲ್ಲ ಎಂದು ಹಠ ಹಿಡಿದವರಂತೆ ಮಾತನಾಡಿದಾಗ ವಿಶಾಖ ದಾರಿ ಕಾಣದೆ ಅತ್ತೆ ಮುಖ ನೋಡಿದಳು. ಸುಮಿತ್ರಮ್ಮ ಕ್ಷಮಿಸು ಎನ್ನುವಂತೆ ಕಣ್ಸನ್ನೆ ಮಾಡಿದಳು. ಸರಿ, ಕ್ಷಮಿಸಿದ್ದೇನೆ. ಶ್ಯಾಮ್ ಸುಂದರ್ ರಾವ್ ಮನಸ್ಸು ಹಗುರವಾಯಿತು. ತುಂಬಾ ಥ್ಯಾಂಕ್ಸ್ ಅಮ್ಮ ಎಂದು ಕೃತಜ್ಞತೆ ಹೇಳುತ್ತಲೇ ತಮ್ಮ ಅಂಗೆ ಜೇಬಿನಲ್ಲಿ ಚೆಕ್ ಒಂದನ್ನ ಕೊಟ್ಟರು. 50 ಲಕ್ಷದ ಚೆಕ್ ಆಗಿತ್ತದು. ಈಗ ಮತ್ತೆ ಗಾಬರಿ ಆಗುವ ಸ್ಥಿತಿ ಅತ್ತೆ ಸೊಸೆಯದೆ. ಇದನ್ನ ಸಾಲ ಅಂತ ಕೊಡ್ತಿಲ್ಲ, ನನ್ನ ಮಗಳಿಗೆ ನಾನು ಕೊಡ್ತಿರೋ ಉಡುಗೊರೆ ಅಂದುಕೊಂಡೇ ಕೊಡ್ತಿದ್ದೇನೆ. ದಯವಿಟ್ಟು ಬೇಡ ಅನ್ಬೇಡ, ಇದರಿಂದ ನಿಮ್ಮ ಆರ್ಥಿಕತೆ ಅಂದುಕೊಂಡದ್ದಕ್ಕಿಂತ ಉತ್ತಮ ಸ್ಥಿತಿಗೆ ಬರುತ್ತೆ. ನಿನ್ನ ಗಂಡ ಡ್ರೈವರ್ ಕೆಲಸ ಮಾಡೋದು ಬೇಕಾಗೋದಿಲ್ಲ, ನೀನು ಬೇರೆ ಬೇರೆ ಕಡೆ ಇಂಟರ್ವ್ಯೂ ಕೊಡೋದು ತಪ್ಪುತ್ತೆ ಎಂದು ಮತ್ತೆ ಕೈ ಮುಗಿದರು. ವಿಶಾಖ ಅತ್ತೆಯನ್ನ ನೋಡಿದರು. ಅತ್ತೆ ವಿಚಾರ ಮಾಡಲಾರಂಭಿಸಿದರು. ನನ್ನ ಮಗನ ಕೇಳ್ಬೇಕು, ಹಾಗೆಲ್ಲ ನಾವು ಇನ್ನೊಬ್ಬರ ಹಣ ತಗೊಳ್ಳಲ್ಲ ಎನ್ನುತ್ತಿದ್ದರು. ಅಷ್ಟರಲ್ಲಿ ನಟರಾಜ್ ಮಾತನಾಡಿದ್ದ. ಅಮ್ಮ, ಚೆಕ್ ತಗೊಳ್ಳಿ. ಅತ್ತೆ ಸೊಸೆ ಶ್ಯಾಮ್ ಸುಂದರ್ ರಾವ್ ಮೂವರು ತಿರುಗಿ ನೋಡಿದರೆ ನಟರಾಜ್ ಬಾಗಿಲಿನಲ್ಲಿ ನಿಂತಿದ್ದ. ವಿಶಾಖ, ತಗೋ, ಏನಾಗಲ್ಲ ಎನ್ನುತ್ತಾ ಅವಳ ಬಳಿಗೆ ಬಂದು, ನಿನ್ನೆ ಸಂಜೆ ಇವರು ನಂಗೆ ಸಿಕ್ಕಿದ್ರು, ಒಂದು ಪಾರ್ಕಿಗೆ ಕರ್ಕೊಂಡು ಹೋಗಿ ಕ್ಷಮೆ ಕೇಳಿ ಚೆಕ್ ಕೊಡೋಕೆ ಮುಂದಾದ್ರು. ನಾನು ನಿನ್ನ ಕೇಳಿ ಅಂದೆ, ಆದ್ರೆ ಇವರು ಇಲ್ಲಿಯ ತನಕ ಬಂದು ನಂಗೆ ಕ್ಷಮೆ ಕೇಳಿದ ಹಾಗೆ ಕ್ಷಮೆ ಕೇಳ್ತಾರೆ ಅಂದುಕೊಂಡಿರಲಿಲ್ಲ. ಪ್ರಾಮಾಣಿಕವಾಗಿ ಒಂದು ಕ್ಷಮೆ ಕೇಳಿದ್ದಾರೆ.
ಮಾತಲ್ಲಿ ಸತ್ಯ ಇದೆ ತಗೋ ಎಂದು ವಿವರಿಸಿದಾಗ ಮೂವರ ಮನಸ್ಸು ನಿರಾಳವಾಯಿತು. ವಿಶಾಖ ನಗುತ್ತಲೇ ಶ್ಯಾಮ್ ಸುಂದರ್ ರಾವ್ರಿಂದ ಚೆಕ್ ಅನ್ನು ತೆಗೆದುಕೊಂಡಳು. ಕತೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.